ಅಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಗ್ಯಾಲರಿಯನ್ನು ಮಾಡಲಾಗಿದೆ. ದಯವಿಟ್ಟು ಅಲ್ಲಿ ಬೇರೆಯವರು ಕುಳಿತುಕೊಳ್ಳುವಂತಿಲ್ಲ, ಮಹಿಳೆಯರನ್ನು ಹೊರತುಪಡಿಸಿ ಗಮನದಲ್ಲಿ ಇಟ್ಟುಕೊಳ್ಳಿ. ಬಹುಶಃ ನೀವು ನೀಡುವಂಥ ಸಹಕಾರ ಈ ಒಂದು ಐತಿಹಾಸಿಕ ಪಂದ್ಯಕ್ಕೆ ಹೆಚ್ಚು ಯಶಸ್ಸನ್ನು ತಂದುಕೊಡ್ತದೆ. ಶುಕ್ರವಾರ ದಿವಸ ಆರಂಭವನ್ನು ಕಂಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಾಖಲೆಯ ಪಂದ್ಯ ಅದಾಗಲೇ ಇವತ್ತಿನ ದಿವಸದವರೆಗೂ ಮುಂದುವರಿಕೆಯಲ್ಲಿದ್ದರೆ ಅಂತಿಮ 8 ಟವರ್ನ ಅಡಿಯಲ್ಲಿ ಸಮಾಪ್ತಿಯನ್ನು ಕಾಣಬೇಕಾಗಿದೆ. ಅಲ್ಲಿ ಜೊತೆಯಾಗಿ ಕ್ರೀಡಾ ಪ್ರೇಕ್ಷಕರಿಗೆ ಮತ್ತೊಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಅಲ್ಲಿ ಗೇಟ್ನ ಮುಂಭಾಗದಲ್ಲಿ, ಮೈನ್ ಗೇಟ್ ಮುಂಭಾಗದಲ್ಲಿ 2 ವೀಲರ್ ನಿಲ್ಲಿಸಿರ್ತೀರಾ. ದಯವಿಟ್ಟು ಇನ್ನೇನು ಕೆಲವೇ ಹೊತ್ತಿನಲ್ಲಿ VIP-ಗಳು ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಲಿದ್ದಾರೆ, ಸಹಕಾರವನ್ನು ನೀಡಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಜೊತೆಯಾಗಿ ನಮ್ಮೊಂದಿಗೆ ಸಾಕಷ್ಟು ಸಹಕಾರವನ್ನು ನೀಡಿರ್ತಾರೆ ಈ ಒಂದು ಪಂದ್ಯಾಕೂಟಕ್ಕೆ ಪೊಲೀಸ್ ಇಲಾಖೆ, ಜೊತೆಯಾಗಿ ಆರೋಗ್ಯ ಇಲಾಖೆ ಅವರ ನವಗುಡಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಮಹಾ ಕ್ರೀಡಾ ಪ್ರಭುಗಳಿಗೆ ಸಂಘಟಕರ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಕೆ, ರೆಡಿ. ಸ್ಟ್ರೈಕರ್ ಎಣ್ಣಲ್ಲಿ ರಾಜ್ಯ ಕಂಡಂತ ಅಗ್ರಮಾನ್ಯ ತಂಡವನ್ನು ಪ್ರತಿನಿಧಿಸುವಂತ ಆಟಗಾರ ಧೀರಜ್. ಎಸೆತಗಾರಿಕೆಯಲ್ಲಿ ವಿಮಲ ಲೇಟ್ ಕಟ್ ಮಾಡುವಂತ ಪ್ರಯತ್ನ. ಶಾರ್ಟ್ ಥರ್ಡ್ ಮ್ಯಾನ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಖಾತೆ ಸದ್ಯ ಪರಿಸ್ಥಿತಿಯಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಏನಂದ್ರೆ ಎಸೆತಗಾರಿಕೆಯಲ್ಲಿ ರಾಜ್ಯ ಕಂಡಂತ ಇನ್ನೊಂದು ಅಗ್ರಮಾನ್ಯ ತಂಡ ಮೈಟಿ ಬೆಂಗಳೂರು ತಂಡವನ್ನು ಪ್ರತಿನಿಧಿಸುವಂತ ಆಟಗಾರ ವಿಮಲ್ ಕಾಯಕವನ್ನು ಮಾಡ್ತಾ ಇದ್ದಾರೆ. ಕಳೆದ 3 ವಾರದ ಹಿಂದೆ ನೇಜಾರು ಮೈದಾನದಲ್ಲಿ 1-3 ಅವಶ್ಯಕತೆ ಇತ್ತು. ಆ ಹಂತದಲ್ಲಿ ಪ್ರಕೃತಿ ನ್ಯಾಶ್ ವಿರುದ್ಧವಾಗಿ ನಂಬಲಾಸಾಧ್ಯದ ಬೌಂಡ್ರಿಯನ್ನು ದಾಖಲಿಸಿಕೊಂಡು ಫೈನಲ್ ಟಿಕೆಟ್ ಅನ್ನು ತಂದು ಕೊಟ್ಟಿದ್ರು. ಆ ಒಂದು ಪ್ರಯತ್ನ ಇವಾಗ ಹಾಸನದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ 2ನೇ ಬಾರಿ ರಿವರ್ಸ್ ಮಾಡುವಂತಹ ಪ್ರಯತ್ನ ಯಶಸ್ಸು ಕಂಡುಕೊಳ್ತಾ ಇಲ್ಲ, ತಿರುವನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್. ಏನಂದರೆ ಹರಿ ಕ್ಲೋಸ್ ಕೀಪಿಂಗ್ ಮುಂದುವರಿಸ್ತಾ ಇದ್ದಾರೆ. ಸಮಯ ಸರಿತಾ ಇದ್ದಾಗೆ ಬಹುಶಃ ಈ ಒಂದು ಸೈನ್ಸ್ ಕಾಲೇಜ್ ಅಂಕಣಕ್ಕೆ ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ರಿವರ್ಸ್ನ ಪ್ರಯತ್ನ, ವಿಶಿಷ್ಟ ಶೈಲಿ ಹೊಡೆತದ ಪ್ರಯತ್ನ. ಈ ಬಾರಿ ಕೇವಲ 1 ಓಟದ ಪೂರೈಕೆ. ಪ್ರತಿ ಹಂತದಲ್ಲೂ ಕೂಡ ಸ್ಟ್ರೈಕ್ ರೊಟೇಷನ್ ಮಾಡುವಂಥ ಲೆಕ್ಕಾಚಾರ. ಈ ಒಂದು ಅಂಕಣದ 3 ದಿವಸದ ಪಂದ್ಯಾಟವನ್ನು ನೆನಪು ಮಾಡಿಕೊಂಡ್ರೆ ಬಹುಶಃ 7 ಓವರ್ ಪಂದ್ಯಾಟ ಲೆಕ್ಕಾಚಾರದಲ್ಲಿ 60ರಿಂದ 65 ಒಂದು ಸ್ಪರ್ಧಾತ್ಮಕ ಮೊತ್ತವಾಗ್ತದೆ. 70ರಿಂದ 75 ಘನತೆ ಗೌರವದ ಮೊತ್ತ. 80ರಿಂದ 85 ಗೆಲುವಿನ ಲೆಕ್ಕಾಚಾರ. ತೀರಾ ಯಾರ್ಕರ್ಲೆ ಅಂತ ಎಸೆತಗಳು. ಮತ್ತೆ ರಿವರ್ಸ್ ಮಾಡುವಂಥ ಪ್ರಯತ್ನವನ್ನು ಧೀರಜ್ ಮಾಡಿದ್ರು. ಯಶಸ್ಸು ಪರ್ಫೆಕ್ಟ್ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಸ್ಟ್ರೈಕ್ ರೊಟೇಷನ್ ಆಗ್ತಾ ಇದೆ. ಆಟಗಾರರಿಗೆ ಸೂಚನೆಯನ್ನು ನೀಡ್ತಾ ಇದ್ದಾರೆ ಸಂಘಟಕರು. ಶೀಘ್ರ ಗತಿಯಲ್ಲಿ ಎಸೆತಗಾರಿಕೆಯನ್ನು ಮುಂದುವರಿಸಬೇಕು. ನೀವು ತಪ್ಪನ್ನು ಮಾಡಿದರೆ ಅಂತಿಮ ಹಂತದಲ್ಲಿ ಆಯೋಜಕರು ಓವರ್ ಕಡಿತವನ್ನು ಮಾಡ್ತಾರೆ. ಸಂಘಟಕರ ಪ್ರಕಾರ 10 ಗಂಟೆ ಒಳಗಾಗಿ ಸಂಪೂರ್ಣ ಸಮಾಪ್ತಿಯನ್ನು ಕಾಣಬೇಕಾಗಿದೆ. ಅಲ್ಲಿ ಅಕ್ರಮ ಎಸೆತದ ಸೂಚನೆ. ವಿಮಲ್ ಮೊದಲ ಎಡವಟ್ಟನ್ನು ಮಾಡ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟಲ್ಲಿ ಲೀಗ್ ಹಂತದಲ್ಲಿ ಪ್ರೀ ಕ್ವಾರ್ಟರ್ ಜೊತೆಯಾಗಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಉತ್ತಮವಾದ ಎಸೆತಗಾರಿಕೆಯನ್ನು ಮಾಡಿರ್ತಕ್ಕಂಥ ವಿಮಲ್ ಇವಾಗ ಅಕ್ರಮ ಎಸೆತಕ್ಕೆ ಒಳಗಾಗ್ತಾ ಇದ್ದಾರೆ.
ಜೊತೆಯಾಗಿ ಮತ್ತೆ ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 2 ಓಟದ ಪೂರೈಕೆ ಸಹಿತವಾಗಿ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಮೂವ್ಸ್ ಆನ್ ಟು 6 ರನ್ ಎ ಬಾಲ್ ಆಟ. ಒಂದೆಡೆ ಹಾಸನ ಪರಿಸರದ ಇನ್ನೋರ್ವರು ಅನುಭವಿ ಆಟಗಾರರಾಗಿರ್ತಕ್ಕಂಥ ಹಾಸನಾಂಬ ತಂಡವನ್ನು ಸಾಕಷ್ಟು ವರ್ಷಗಳಿಂದ ಪ್ರತಿನಿಧಿಸಿ ಆ ತಂಡದಿಂದ ಸಾಕಷ್ಟು ಆಟಗಾರನ ರಾಜ್ಯ ಮಟ್ಟಕ್ಕೆ ಪರಿಚಯಿಸಿದಂಥ ರಾಕೇಶ್ ಈ ಒಂದು ಪಂದ್ಯಾಕೂಟದಲ್ಲಿ ಯಾವ ಆಟಗಾರರು ಕೂಡ 6 ಅನ್ನು ಬಾರಿಸಿದರೆ ಪ್ರತಿ ಹಂತದಲ್ಲೂ ಕೂಡ 100 ರು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಆ 100 ರು ದುಡ್ಡಿನ ಜೊತೆಯಾಗಿ ನೀವು ನಿಮ್ಮ ಪಂದ್ಯದ ಕಡೆಗೆ ಗಮನವನ್ನು ನೀಡಬೇಕು. ಒಂದೆಡೆ ಬೆಂಗಳೂರು ಜೊತೆಯಾಗಿ ಕಡಲ ತೀರದ ತಂಡಗಳು ಸೆಣಸಾಟವನ್ನು ನಡೆಸ್ತಾ ಇದೆ. ಸಮರ ನಡೀತಾ ಇದೆ. ರಣರಾಕ್ಷಕರ ಕದನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದ್ಯಾರ ಮಡಿಲಿಗೆ ಫೈನಲ್ ಟಿಕೆಟ್ ಎದುರು ನೋಡಬೇಕಾಗಿದೆ. ಸಮಯ ಸರಿದಂತೆ ತಿಳಿದುಕೊಳ್ಳಬೇಕಾಗಿದೆ. ಎಸ್ತುಗಾರಿಕೆಯಲ್ಲಿ ವೈಯಕ್ತಿಕ ಪ್ರಥಮ ಓವರ್ಗಾಗಿ ಜಾನ್ ಇನ್ನಿಂಗ್ಸ್ನ 2ನೇ ಓವರ್. ಜಾನ್ ಎಸ್ತಂತ ಚೆಂಡು ಪುಲ್ ಮಾಡುವಂತ ಪ್ರಯತ್ನ ತೀರಾ ಶಾರ್ಟ್ ಆಗಿತ್ತು. ಕನೆಕ್ಷನ್ ಬರ್ತಾ ಇಲ್ಲ. 2 ತಂಡದಲ್ಲೂ ಕೂಡ ಅಗ್ರಮಾನ್ಯ ಆಟಗಾರರೇ ಒಳಗೊಂಡಿದ್ದಾರೆ. ಒಂದೆಡೆ ಧೀರಜ್, ಭರತ್ ಗಿಳಿಯಾರು, ಇನ್ನೊಂದೆಡೆ ರಿಯಲ್ ಫೈಟರ್ಸ್ ಹರಿ, ಜಾನ್, ಪೇಟಿಎಂ ಮಂಜು, ವಿಮಲ್ ತಂಡವನ್ನು ಕೂಡಿಕೊಂಡಿದ್ದಾರೆ. ಮತ್ತೆ ಓಟದ ಪ್ರಯತ್ನ, ಒಂಟಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನು ಕೂಡ ಬೌಂಡ್ರಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ತಂಡದ ಮೊತ್ತ ಕೂಡ 2ನೇ ಓವರ್ನ ಆರಂಭಿಕ ಹಂತದಲ್ಲಿ 7ಕ್ಕೆ ತಲುಪ್ತಾ ಇದೆ. ಇನ್ನೊಂದೆಡೆ ನಿರ್ಣಾಯಕ ಪೀಠದಲ್ಲಿ ವೈಭವ್ ಜೊತೆಯಾಗಿ ರಾಘು ಹಾಸನ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಸಚಿನ್ ಅವರ ಸಾರಥ್ಯದಲ್ಲಿ ನಿರ್ಣಾಯಕ ಪೀಠ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಪ್ರತಿ ಹಂತದಲ್ಲೂ ಹರಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ಶಾರ್ಟ್ ಥರ್ಡ್ ಮ್ಯಾನ್ ಕಾಣ್ತಾ ಇದೆ, ಪಾಯಿಂಟ್ ಕಾಣ್ತಾ ಇದೆ, ಶಾರ್ಟ್ ಎಕ್ಸ್ಟ್ರಾ ಕವರ್ ಕಾಣ್ತಾ ಇದೆ, ಮಿಡ್ ಆಫ್ ಕಾಣ್ತಾ ಇದೆ, ಮಿಡ್ ಆನ್ ಕಾಣ್ತಾ ಇದೆ, ಶಾರ್ಟ್ ಮಿಡ್ ವಿಕೆಟ್ ಕಾಣ್ತಾ ಇದೆ, ಡೀಪ್ ಮಿಡ್ ವಿಕೆಟ್ ಕಾಣ್ತಾ ಇದೆ, ಜೊತೆಯಾಗಿ ಶಾರ್ಟ್ ಫೈನ್ ಲೆಗ್. ಈ ರೀತಿಯ ಕ್ಷೇತ್ರ ರಕ್ಷಣೆಯೊಂದಿಗೆ ವೈಭವ್ ಅವರ ಸಂಪೂರ್ಣ ಅನುಮತಿ ಮೇರೆಗೆ ಮತ್ತೆ ಜಾನ್ ಎತ್ತುಗಾರಿಕೆಯಲ್ಲಿ ಕಂಡುಕೊಳ್ಳಬೇಕಾಗಿದೆ. ಶೀಘ್ರ ಗತಿಯಲ್ಲಿ ಮುಂದುವರಿಸಿ, ಸಮಯ ಮೀರಿ ಹೋಗ್ತಾ ಇದೆ. ನಾವು ಪ್ರತಿ ಹಂತದಲ್ಲೂ ತಿಳಿಸ್ತೇವೆ, ಗಡಿಯಾರ ನಿಮ್ಮದೇ ಸರ್, ಸಮಯ ನಿಮ್ಮದಲ್ಲ. ತೀರಾ ಸ್ಲಾಟ್ ಅಲ್ಲಿರ್ತಕ್ಕಂಥ ಚೆಂಡು ಉದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ, ತನ್ನ ಮುಖಾಂತರವಾಗಿ ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಲಾಭವನ್ನ ಸದ್ಯ ಪರಿಸ್ಥಿತಿಯಲ್ಲಿ ಅಜಯ್ ತೋಟ ಮಲ್ಪೆ ಯಶಸ್ಸನ್ನ ಕಾಣ್ತಾ ಇಲ್ಲ. ತಂಡದ ಮೊತ್ತ ಕೂಡ ನಿಧಾನ ಗತಿಯಲ್ಲಿ, ಮಂದ ಗತಿಯಲ್ಲಿ ಸಾಗ್ತಾ ಇದೆ. ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು ಚೆಂಡು. ತಂಡದ ಆಧಾರ ಸ್ತಂಭ ನೆಲಕ್ಕೆ ಉರುಳುತ್ತಾ ಇದೆ. ನಂಬುಗೆಯ ಆಟಗಾರ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಬೇಸರವನ್ನು ವ್ಯಕ್ತಪಡಿಸ್ತಾ ಪೆವಿಲಿಯನ್ ಗೂಡಿಗೆ ಸೇರಿಕೊಳ್ತಾ ಇದ್ದಾರೆ. ಗೆಲುವಿನ ಲೆಕ್ಕಾಚಾರವನ್ನು ಮಾಡಬೇಕಾಗಿರ್ತಕ್ಕಂಥ ಕಡಲ ತೀರದ ತಂಡ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಕ್ರಿಕೆಟ್ ಅದೃಷ್ಟದಾಟ. ಅದೃಷ್ಟ ನತದೃಷ್ಟದಲ್ಲಿ ಅದ್ಯಾವ ತಂಡಕ್ಕೆ ಫೈನಲ್ ಟಿಕೆಟ್ ಕಾದು ನೋಡಬೇಕಿದೆ. ಬಹುಶಃ ಕಳೆದ ಪಂದ್ಯಾಟವನ್ನು ಗಮನಿಸುವುದಾದರೆ ಮೊದಲ ಹಂತದಲ್ಲಿ ಮೈಸೂರು ಸಂಪೂರ್ಣ ಹಿಡಿತವನ್ನು ಸಾಧಿಸಿತ್ತು. ಆನಂತರ ಅಂತಿಮ ಹಂತದಲ್ಲಿ ಓಟವನ್ನು ಬಿಟ್ಟುಕೊಟ್ರು. ಆ ಬಳಿಕ ಎಸೆತಗಾರಿಕೆಯಲ್ಲಿ ಸಂಪೂರ್ಣವಾಗಿ ಜೈ ಭೀಮ್, ಬಾವಿಕಟ್ಟೆ ಗಂಗೊಳ್ಳಿ ಆರಂಭಿಕ ಹಂತದಲ್ಲಿ 5 ಓಟವನ್ನು ಬಿಟ್ಟುಕೊಟ್ಟು 3 ಉದರಿಯನ್ನು ಪಡೆದುಕೊಂಡು ಮತ್ತೆ ಗೆಲುವಿನ ಲೆಕ್ಕಾಚಾರವನ್ನು ಮಾಡಿದ್ರು. ಆ ಹಂತದಲ್ಲಿ ಪಂದ್ಯ ಎಲ್ಲೋ ಇತ್ತು. ಕೊನೆಯ ಹಂತದಲ್ಲಿ ಮತ್ತೆ ಮೈಸೂರು ಕಡೆಗೆ ವಾಲ್ತು. 10ಕ್ಕೆ 10ರ ಅವಶ್ಯಕತೆ ಇತ್ತು. ದಾಂಡಿಗರು ಮಾಡಿದಂಥ ಸಂಪೂರ್ಣ ತಪ್ಪು ಸೋಲಿಗೆ ಕಾರಣವಾಯಿತು. ದೂರದಿಂದ ಕನಸನ್ನು ಹೊತ್ತುಕೊಂಡು ಬಂದಿರತಕ್ಕಂಥ ತಂಡ
ಅಂತಿಮ ಹಂತದಲ್ಲಿ ನಂಬಲಸಾಧ್ಯದ ರೀತಿಯಲ್ಲಿ ಪರಾಜಯಗೊಂಡ್ರು. ಈ ಬಾರಿ ಬೇಸುವಂತ ಪ್ರಯತ್ನ ತನ್ನ ಮುಖಾಂತರವಾಗಿ ಡೆಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಮೊಟ್ಟ ಮೊದಲ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರದೀಪ್ ದಾಂಡಿನ ಮುಖಾಂತರವಾಗಿ ಚಿಮ್ಮಿದಂತ ಮೊಟ್ಟ ಮೊದಲ ಸಿಕ್ಸರ್ ಇವಾಗ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 14 ಕ್ಷಮಿಸಿ, ಪುಟ್ಟ ದಾಂಡಿನ ಮುಖಾಂತರವಾಗಿ ಚಿಮ್ಮಿದಂತ ಮೊದಲ ಸಿಕ್ಸರ್ ಅಂಕಿಅಂಶ ಪಟ್ಟಿಯನ್ನು ಆವರಿಸಿಕೊಳ್ತಾ ಇದೆ. ಮೊದಲ ಸೆಮಿಫೈನಲ್ ಜೊತೆಯಾಗಿ ಎರಡನೇ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಯಾವ ದಾಂಡಿಗರು ಸಿಕ್ಸರ್ ಸಿಡಿಸಿದ್ರು ಕೂಡ ಹಾಸನಾಂಬ ತಂಡದ ರಾಖಿ 100 ರು ಘೋಷಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಆಟಗಾರರಿಗೆ ಹುರಿದುಂಬಿಸುವಂತ ಪ್ರಯತ್ನ ನಿನ್ನೆ ದಿವಸದಿಂದಲೂ ನಡೀತಾ ಇದೆ. ತನ್ನ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ನಂಬಲಸಾಧ್ಯದ ಹೊಡೆತಗಳು ಅಂಕಿಅಂಶ ಪಟ್ಟಿಯನ್ನು ಆವರಿಸ್ತಾ ಇದೆ. ಮತ್ತೆ ಪಂದ್ಯದ ಚೇತರಣ ನಿಧಾನಗತಿಯಲ್ಲಿ ಕಡಲ ತೀರ ತಂಡದ ಪರವಾಗಿ ವಾಲ್ತಾ ಇದೆ. ಒಂದು ಹಂತದಲ್ಲಿ 10 ಎಸೆತದ ಮುಂದೆ ಕೇವಲ 8 ಓಟವನ್ನು ಬಿಟ್ಟು ಕೊಟ್ಟಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ಜಾನ್ ಮಾಡಿದ ತಪ್ಪು 20ಕ್ಕೆ ತಲುಪ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಇಸ್ 20. 10ರ ಸರಾಸರಿಯಂತೆ ಓಟವನ್ನು ಗಳಿಸ್ತಾ ಇದೆ. ಸಮಯ ಸರಿತಾ ಇದ್ದಾಗೆ ಮಹಾನಾಯಕ ಜೈ ಭೀಮ್ ಟ್ರೋಫಿ ಕೊನೆಯ ಘಟ್ಟಕ್ಕೆ ತಲುಪ್ತಾ ಇದೆ. ಉರಿ ಬಿಸಿಲಿನಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯ. ಬಹುಶಃ ಈ ವರ್ಷವನ್ನು ಗಮನಿಸಿದರೆ ಬಿಸಿಲಿನ ತಾಪ ಪ್ರತಿ ಹಂತದಲ್ಲೂ ಹೆಚ್ಚಾಗ್ತಾ ಇದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಬಿಸಿಲಿನ ತಾಪ, ತಂದೆಯ ಕೋಪ, ಇವೆರಡನ್ನು ಸಹಿಸಿಕೊಳ್ಳಿ. ಸೂರ್ಯ ಮುಳುಗಿದ್ರೆ ಬಹುಶಃ ಜಗತ್ತು ಕತ್ತಲಾಗ್ತದೆ. ತಂದೆ ಇಲ್ಲವಾದರೆ ಜೀವನವೇ ಕತ್ತಲು ಎನ್ನಿಸ್ತದೆ. ಆ ನಿಟ್ಟಿನೊಂದಿಗೆ ನಿಮ್ಮ ತಂದೆ ತಾಯಿಯರನ್ನ ಜೋಪಾನವಾಗಿ ಇಟ್ಟುಕೊಳ್ಳಿ ಎಂಬ ಕಿವಿ ಮಾತನ್ನು ತಿಳಿಸ್ತಾ ಮತ್ತೆ ಪಂದ್ಯಾಟದತ್ತ ತೆರಳುತ್ತಾ ಇದ್ದಾವೆ. ವೈಯಕ್ತಿಕ 2ನೇ ಓವರ್ಗಾಗಿ ಇನ್ನಿಂಗ್ಸ್ನ 3ನೇ ಓವರ್ಗಾಗಿ ಮತ್ತೆ ವಿಮಲ್ ಕರೆ ತರುವಂತ ಪ್ರಯತ್ನವನ್ನ ಹುಳಿ ಮಾವು ತೀರಾ ಶಾರ್ಟ್ ಆಗಿತ್ತು. ಕಟ್ ಮಾಡುವಂತ ಪ್ರಯತ್ನ, ಪಾಯಿಂಟ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ಇವಾಗ ಬುದ್ಧಿವಂತಿಕೆ ಆಟವನ್ನು ಆಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 21. ಈ ಒಂದು ಪಂದ್ಯಾಕೂಟಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಒಂದೆಡೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಜೊತೆಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಶ್ರೀಮಂತಿಕೆಯ ಕ್ರೀಡಾ ಪ್ರಭುಗಳಿಗೆ ಮತ್ತೊಮ್ಮೆ ಆಯೋಜಕರ ಪರವಾಗಿ ಕೃತಜ್ಞತೆ, ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಪ್ರತಿ ಹಂತದಲ್ಲೂ ಕೂಡ ಸ್ಟ್ರೈಕ್ ರೊಟೇಷನ್ ಮಾಡುವಂಥ ಲೆಕ್ಕಾಚಾರ. ಕಳೆದ ಓವರ್ನಲ್ಲಿ 2 ಸಿಕ್ಸರ್ ದಾಖಲಿಸಿದ್ರು. ಇವಾಗ ಬುದ್ಧಿವಂತಿಕೆ ಆಟವನ್ನು ಆಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಒಳತಿರುವು ಕಾಣ್ತಾ ಇದೆ. ರಿವರ್ಸ್ ಮಾಡುವಂಥ ಪ್ರಯತ್ನ. ಶುಕ್ರವಾರ ದಿವಸದಿಂದಲೂ ಕೂಡ ಈ ರೀತಿಯ ಪ್ರಯತ್ನಗಳು ಸಾಕಷ್ಟು ಸಾಗಿ ಬಂದರೆ ಯಶಸ್ಸು ಕಂಡಂಥ ಆಟಗಾರರು ಸ್ವಲ್ಪ ಮಟ್ಟಿಗೆ ಕಡಿಮೆ. ಇನ್ನುಳಿದ ಆಟಗಾರರು ಪ್ರಯತ್ನದಲ್ಲೇ ತೊಡಗ್ತಾ ಇದ್ದಾರೆ. ತೀರಾ ಸ್ಲಾಟಲ್ಲಿರ್ತಕ್ಕಂಥ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ಕೇವಲ ಒಂದು ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ವಿಮಲ್ ಓವರ್ನಲ್ಲಿ ಬಹುಶಃ ಸಮಯೋಚಿತ ಆಟವನ್ನು ಆಡ್ತಾ ಇದ್ದಾರೆ. 23-23. ಈ ಬಾರಿ ಮತ್ತೆ ಓಟದ ಪ್ರಯತ್ನ ಯಶಸ್ಸು ಕಂಡುಕೊಳ್ತಾ ಇಲ್ಲ. ಸತತ ಯಶಸ್ಸನ್ನು ವಿಮಲ್ ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ನಲ್ಲೂ ಕೂಡ ವಿಮಲ್ ಕೇವಲ 6 ಓಟವನ್ನು ಬಿಟ್ಟುಕೊಟ್ಟು ಮೇಲುಗೈಯನ್ನು ಸಾಧಿಸಿದ್ರು. ಸದ್ಯ ಪರಿಸ್ಥಿತಿಯಲ್ಲಿ ಮುಂದುವರಿಕೆ ನಡೀತಾ ಇದೆ. ತೀರಾ ಶಾರ್ಟ್ ಆಗಿತ್ತು. ವಿಶಿಷ್ಟ ಶೈಲಿ ಹೊಡೆತದ ಪ್ರಯತ್ನ ಪ್ರತಿ ಹಂತದಲ್ಲೂ ಬರ್ತಾ ಇದೆ. ವೈಡ್ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ನಿಧಾನ ಗತಿಯಲ್ಲಿ ಮತ್ತೆ
ಏರಿಕೆಯನ್ನು ಕಂಡುಕೊಳ್ತಾ ಇದೆ. 24-24. ಈ ಬಾರಿ ಮತ್ತೆ ಹೊಳತಿರುವನ್ನ ಕಾಣ್ತಾ ಇದೆ. ಇತ್ತೀಚಿನ ದಿವಸದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಗಮನಿಸುವುದಾದ್ರೆ ಎಸೆತಗಾರರು ಪ್ರತಿ ಹಂತದಲ್ಲೂ ಕೂಡ ಒಮ್ಮೆ ಒಳ ತಿರುವನ್ನ ನೀಡಿದ್ರೆ ಆ ಬಳಿಕ ಹೊರ ತಿರುವನ್ನ ನೀಡ್ತಾರೆ. ದಾಂಡಿಗರಿಗೆ ಸಮಸ್ಯೆಯನ್ನು ನೀಡುವಂಥ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯನ್ನು ಇವಾಗ ವಿಮಲ್ ತೋರ್ಪಡಿಸಿದ್ರು. ಓವರ್ ಸಮಾಪ್ತಿ ಆಗ್ತಾ ಇದೆ. ಆ ಸಮಾಪ್ತಿಯೊಂದಿಗೆ ತಂಡದ ಮೊತ್ತ 24-8 ಸರಾಸರಿಯಂತೆ ಓಟವನ್ನು ಗಳಿಸ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ದ ಸ್ಕೋರ್ ಇಸ್ 24. ಜೊತೆಯಾಗಿ ಒಂದು ಪಂದ್ಯಾಕೂಟಕ್ಕೆ ಬಹುಶಃ ದೂರದಿಂದ ಆಗಮಿಸಿರ್ತಾರೆ ವೀಕ್ಷಕ ವಿವರಣೆಗೆ. ಬಹುಶಃ ನೀವು ಅವರ ಮಾತನ್ನು ಕೇಳಿರ್ತೀರಾ. ಅವರ ಮಾತು ಕೇಳುವುದೇ ಸಂತೋಷವಾಗ್ತದೆ. ಅವರ ಜೊತೆ ನಾವು ವೇದಿಕೆ ಹಂಚಿಕೊಳ್ಳುತ್ತಾ ಇರುವುದು ಇನ್ನೂ ಸಂತೋಷ. ಒಂದೆಡೆ ಶರತ್ ಕುಂಬಾಶಿ, ಜೊತೆಯಾಗಿ ವಿಶ್ವನಾಥ್ ಅವರನ್ನು ಒಗ್ಗೂಡಿ ಸಂದೀಪ್ ಉಡುಪಿ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾವೆ. ರಾಜ್ಯದ ಉದ್ದಗಲಕ್ಕೂ ತಮ್ಮದೇ ಆದಂಥ ಚಾಪನ್ನು ಮುಡಿಸಿ ತಮ್ಮ ಕಂಠ ಸಿರಿಯ ಮುಖಾಂತರವಾಗಿ ಅದೆಷ್ಟೋ ಪ್ರೇಕ್ಷಕರನ್ನು ರಂಜಿಸಿದಂಥ ವಿದ್ಯಮಾನದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರ್ತಾರೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಕಾಣ್ತಾ ಇದೆ. ಒಂದೆಡೆ ಡೀಪ್ ಎಕ್ಸ್ಟ್ರಾ ಕವರ್ ಕಾಣ್ತಾ ಇದೆ. ಪ್ರತಿ ಹಂತದಲ್ಲೂ ಹರಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯ ಸಂತ ಚೆಂಡು ಅಪಾಯದ ಓಟಗಳು ಬಹುಶಃ ನೇರ ಗುರಿ ಸಾಗಿ ಬಂದಿದ್ರೆ ಆಟಗಾರನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಗ್ತಾ ಇತ್ತು. ಬ್ಯಾಕಪ್ನ ಸಮಸ್ಯೆಯ ನಡುವೆ ಒಂದೂಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಏರಿಕೆ 25. ಪ್ರತಿ ಹಂತದಲ್ಲೂ ಕೂಡ ಪಂದ್ಯ ತಿರುವನ್ನು ಕಾಣ್ತಾ ಇದೆ. ಪ್ರತಿ ನಿಮಿಷಕ್ಕೂ ಒಮ್ಮೆ ಗೆಲುವು ಬೆಂಗಳೂರು ಕಡೆಗೆ ವಾಲಿದ್ರೆ ಆ ಬಳಿಕ ಕಡಲ ತೀರಕ್ಕೆ ವಾಲ್ತಾ ಇದೆ. ಸಾಧ್ಯ ಪರಿಸ್ಥಿತಿ 50-50. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಈ ಬಾರಿ ಕುಳಿತು ಗುಡಿಸುವಂತ ಪ್ರಯತ್ನವನ್ನು ಮಾಡಿದ್ರು, ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಹುಳಿ ಮಾವು ಕಮ್ ಬ್ಯಾಕ್ ಮುಂದುವರಿಸ್ತಾ ಇದೆ. ಒಂದು ಹಂತದಲ್ಲಿ ಬಲಿಷ್ಠ 2 ಸಿಕ್ಸರ್ ಸಿಡಿಸಿದಂತ ಪುಟ್ಟ ಇವಾಗ ಸದ್ಯ ಪರಿಸ್ಥಿತಿಯಲ್ಲಿ ಓಟಗಳ ಹುಡುಕಾಟದಲ್ಲಿ ಮುಂದುವರಿಕೆಯನ್ನು ಕಾಣಬೇಕಿದೆ. ಮೂರನೇ ಚೆಂಡು ತೀರಾ ಸ್ಲಾಟ್ ಅಲ್ಲಿತ್ತು. ಯಾರ್ಕರ್ ಲೆಂತ್ ಎಸೆತಗಳು ಹಂತದಲ್ಲಿ ನಂಬಲ ಸಾಧ್ಯದ ರೀತಿಯಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಕ್ಷೇತ್ರ ರಕ್ಷಣೆಗೆ. ಕ್ಯಾಚಸ್ ವಿನ್ ದ ಮ್ಯಾಚಸ್ ಅನ್ನ ಮಾತಿದೆ. ಅದೆಷ್ಟೋ ಪಂದ್ಯದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿ ಮ್ಯಾಚ್ ಕೈ ಚೆಲ್ಲಿದಂತ ಇತಿಹಾಸವಿದೆ. ನೆನ್ನೆ ದಿವಸವೂ ತಿಳಿಸಿದ್ವಿ 2023ರ ಪಂದ್ಯಾಕೂಟದಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧವಾಗಿ ಮೊದಲ ಲೀಗ್ ಹಂತದಲ್ಲಿ ವಿರಾಟ್ ಕೊಹ್ಲಿ ಅವರ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಮಿಚೆಲ್ ಮಾರ್ಷ್ ಕೈ ಚೆಲ್ಲಿದ್ರು. ಆ ಬಳಿಕ ಅಂತಿಮ ಹಂತದಲ್ಲಿ ಪಂದ್ಯವನ್ನೇ ಕೈ ಚೆಲ್ಲಬೇಕಾಯಿತು. ಇತ್ತೀಚಿನ ಕ್ರಿಕೆಟ್ ಫಲಿತಾಂಶವನ್ನು ನೆನಪು ಮಾಡಿಕೊಂಡ್ರೆ ಪ್ರತಿ ಹಂತದಲ್ಲೂ ಕೂಡ ನಂಬಲು ಅಸಾಧ್ಯದ ಫಲಿತಾಂಶವೇ ಹೊರಹೊಮ್ತಾ ಇದೆ. ಈ ಬಾರಿ ಮತ ಬೇಯಿಸುವಂತ ಪ್ರಯತ್ನ, ಈ ಬಾರಿ ತಪ್ಪನ್ನ ಮಾಡ್ತಾ ಇಲ್ಲ. ಕ್ಯಾಚ್ ಪಡೆದುಕೊಳ್ತಾ ಇದ್ದಾರೆ, ಮತ್ತೆ ಔದಾರ್ಯನ ಕಳೆದುಕೊಳ್ತಾ ಇದೆ. ತಂಡದ ಮೊತ್ತ 4ನೇ ಓವರ್ನ ಚಾಲ್ತಿಯಲ್ಲಿ 26-26. ಒಂದೆಡೆ ಈ ಒಂದು ಪಂದ್ಯಾಕೂಟಕ್ಕೆ 3 ದಿವಸದಿಂದಲೂ ಕೂಡ ದಿನೇಶ್ ಅವರ ಮಾಲೀಕತ್ವದ ಡಿಜೆ ಮೆರಗನ ತಂದುಕೊಟ್ರೆ, ಆ ಬಳಿಕ M9 ಸ್ಪೋರ್ಟ್ಸ್ ಡ್ರೋನ್ ಕೂಡ ಹಾರಾಟವನ್ನು ನಡೆಸ್ತಾ ಇದೆ. ಜೊತೆಯಾಗಿ 8 ಟವರ್ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಜೊತೆಯಾಗಿ ಈ ಒಂದು
ಅಂಕಣದಲ್ಲಿ ಒಂದು ಪಂದ್ಯಾಕೂಟವನ್ನು ನೆರವೇರಿಸಲು ಪರ್ಮಿಷನ್ ಕೊಟ್ಟಿರತಕ್ಕಂಥ ಒಂದೆಡೆ ಸೈನ್ಸ್ ಕಾಲೇಜು ಪ್ರಾಂಶುಪಾಲರು ಜೊತೆಯಾಗಿ ಆರ್ಟ್ಸ್ ಕಾಲೇಜು ಪ್ರಾಂಶುಪಾಲರು ಜೊತೆಯಾಗಿ ಆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಜೈ ಭೀಮ್ ಮಹಾನಾಯಕ ಟ್ರೋಫಿ 2024 ಪರವಾಗಿ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಜೊತೆಯಾಗಿ ನಗರಸಭೆ ಸಿಬ್ಬಂದಿ ವರ್ಗದವರೆಗೂ ಕೂಡ ವಿಶೇಷವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಬಾರಿ ತೀರಾ ಕೆಳಂಚಿನಲ್ಲಿ ಸಾಕ್ತಾ ಇದೆ. ಡಾಟ್ ಬಾಲ್ 2 ಸಿಕ್ಸರ್ ಗಳಿಸಿದ್ದು ಬಿಟ್ರೆ ಆ ಬಳಿಕ ಓಟಗಳ ಹುಡುಕಾಟ. ಅಶೋಕ ಸ್ಟ್ರೈಕರ್ ಎಂಡ್ನಲ್ಲಿ ಉಡುಪಿ ಪರಿಸರದಲ್ಲಿ ಸಾಕಷ್ಟು ಪಂದ್ಯಾಟವನ್ನು ಆಡಿದಂಥ ಅನುಭವ ಆ ಆಟಗಾರನಿಗಿರ್ತದೆ. ಇವಾಗ ಚಾಲ್ತಿಗೆ ಬರಬೇಕಷ್ಟೇ. ಈ ಬಾರಿ ಉದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ್ಯತೆಯ ಬೊಕ್ಕಸಕ್ಕೆ ಸೇರಿಕೊಳ್ತಾ ಇದೆ. ಒಂದೆಡೆ ಈ ಒಂದು ಪಂದ್ಯಾಕೂಟದಲ್ಲಿ ಸಾಕಷ್ಟು ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಿಂದ ತಂಡಗಳು ಆಗಮಿಸಿದ್ವು. ಒಂದೆಡೆ ಕೋಟೆಗಳ ನಾಡು ಚಿತ್ರದುರ್ಗ, ಆ ಬಳಿಕ ಮಲೆನಾಡಿನ ಶಿವಮೊಗ್ಗ, ಸಾಂಸ್ಕೃತಿಕ ನಗರಿ ಸಿಲಿಕಾನ್ ಸಿಟಿ ಬೆಂಗಳೂರು, ಕಡಲ ತೀರ ಮಂಗಳೂರು, ಮಲ್ಪೆ, ಈ ರೀತಿಯಾಗಿ ರಾಜ್ಯದುದ್ದಗಲಕ್ಕೂ ಸಾಕಷ್ಟು ತಂಡಗಳು ಬಂದಿತ್ತು. ಅಂತಿಮ ಹಂತದಲ್ಲಿ ಕೇವಲ 3 ತಂಡ ಬಾಕಿ ಉಳಿತಾ ಇದೆ. ಒಂದು ತಂಡ ಫೈನಲ್ ಎಂಟ್ರಿಯನ್ನು ಪಡೆದುಕೊಂಡ್ರೆ ಇನ್ನೆರಡು ತಂಡಗಳು ಫೈನಲ್ ಎಂಟ್ರಿಗಾಗಿ ಕಾದಾಟವನ್ನು ನಡೆಸ್ತಾ ಇದೆ. ಸೋತಂತ ತಂಡಗಳಿಗೂ ಕೂಡ ಅಭಿನಂದನೆಗಳು. ಬಹುಶಃ ಇವತ್ತಿನ ದಿವಸದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಒಬ್ಬ ಮನುಷ್ಯ ಸೋತ ಅಂತ ಗೊತ್ತಾದಾಗ ಹತ್ತಿರವಿದ್ದರೂ ದೂರ ಸರಿದು ಹೋಗ್ತಾರೆ. ಅದೇ ಒಬ್ಬ ಮನುಷ್ಯ ಗೆದ್ದ ಅಂತ ಗೊತ್ತಾದಾಗ ದೂರವಿದ್ದರೂ ಕೂಡ ಕರೆಯನ್ನು ಮಾಡಿ ಶುಭವನ್ನು ಹಾರೈಸ್ತಾರೆ. ಇಷ್ಟೇ ಜೀವನ. ಸೋಲಲಿ ಗೆಲ್ಲಲಿ ಎರಡನ್ನು ಸಮಾನವಾಗಿ ಸ್ವೀಕರಿಸಿ. ನೀವು ಸೋತಿರುವಂಥ ಪ್ರತಿಯೊಂದು ಹೆಜ್ಜೆಗಳು ಮುಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಲಿಕ್ಕಿದೆ. ಹುಟ್ಟು ದರಿದ್ರವಾದರೂ ಸಾವು ಚರಿತ್ರೆಯಾಗಬೇಕು. ಅಳುತ್ತಾ ಜಗತ್ತಿಗೆ ಬಂದ ನಾವು ಬಹುಶಃ ನಮ್ಮ ಸಾವು ಸಂಭವಿಸಿದಾಗ ಇಡೀ ಜಗತ್ತು ಕಣ್ಣೀರು ಹಾಕಿದರೆ ಅಲ್ಲಿಗೆ ನಮ್ಮ ಜೀವನ ಸಂಪೂರ್ಣ ಸಾರ್ಥಕವಾಗ್ತದೆ ಎಂಬ ಕಿವಿ ಮಾತನ್ನು ತಿಳಿಸ್ತಾ ಮತ್ತೆ ಎಚ್ಚೆತ್ತುಗಾರಿಕೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಪ್ಪು ಕಳೆದ 6 ವರ್ಷದ ಹಿಂದೆ ಈ ಆಟಗಾರ ಕೂಡ ನ್ಯಾಶ್ ತಂಡದ ಪರವಾಗಿ ಕಾಯಕವನ್ನು ಮಾಡಿದರು. ಸದ್ಯ ಪರಿಸ್ಥಿತಿಯಲ್ಲಿ ಹುಳಿಮಾವು HCB ರಿವರ್ಸ್ ಮಾಡುವಂತ ಪ್ರಯತ್ನ. ಗೌಡ ರಕ್ಷಣೆ ಬರ್ತಾ ಇದೆ. ನೇರ ಗುರಿ ಸಾಗಿ ಬರ್ತಾ ಇಲ್ಲ. ನೇರ ಗುರಿ ಸಾಗಿ ಬಂದಿದ್ರೆ ಬಹುಶಃ ಉದರಿ ಆಘಾತವಾಗ್ತಾ ಇತ್ತು. ಮಾಡಿದ ತಪ್ಪಿನಿಂದಾಗಿ ಒಂದು ಅಪಾಯದ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 27-27 ಸಮಯ ಸರಿತಾ ಇದ್ದಾಗೆ ಬಹುಶಃ ಪಂದ್ಯಾಟಗಳು ಕೂಡ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಪ್ರೇಕ್ಷಕರನ್ನ ತುದಿಗಾಲಿ ನಿಲ್ಲಿಸುವಂತ ಪಂದ್ಯ ಅಂಕಣ ಒಳಭಾಗದಲ್ಲಿ ಜರುಗ್ತಾ ಇದೆ. ಮತ್ತೆ 2ನೇ ಬಾರಿ ಅಪ್ಪು, ಈ ಬಾರಿ ಎಷ್ಟಂತ ಚೆಂಡು ತೀರಾ ಸ್ಲಾಟ್ ಅಲ್ಲಿ ಬೀಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಏ ಬಾರಿ ನೇರ ಗುರಿ ಸಾಗಿ ಬರ್ತಾ ಇದೆ. ನಂಬಲ ಸಾಧ್ಯದ ರೀತಿಯಲ್ಲಿ ಕಡಲ ತೀರದ ಮತ್ತೊಂದು ಉದರಿ ನೆಲಕ್ಕೆ ಉರುಳುತ್ತಾ ಇದೆ. ಕ್ಷೇತ್ರ ರಕ್ಷಣೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಕ್ರಿಕೆಟ್ನ ವಿಚಾರದಲ್ಲಿ. ಯಾಕೆ ಈ ಮಾತು ತಿಳಿಸ್ತೀವಿ ಅಂದರೆ, ನೀವು ಮಾಡಿದ ಒಂದು ತಪ್ಪು ಸಾಕು, ಅಂತಿಮ ಹಂತದಲ್ಲಿ ಆ ತಪ್ಪಿನಿಂದ ನೀವು ಪರಾಜಯಗೊಳ್ಳಬೇಕಾಗ್ತದೆ. ದೇಶದ ವಿಚಾರಕ್ಕೆ ಬಂದರೆ ನಮ್ಮ ಸೈನಿಕರು ಯಾವ ರೀತಿ ದೇಶವನ್ನು ರಕ್ಷಣೆ ಮಾಡ್ತಾರೋ, ಕ್ರಿಕೆಟ್ನ ವಿಚಾರಕ್ಕೆ ಬಂದರೆ ನೀವು ಚೆಂಡನ್ನು ರಕ್ಷಣೆ ಮಾಡಲೇಬೇಕು. ಮಾಡದೇ ಇದ್ದಲ್ಲಿ ಅದಕ್ಕೆ ಶಿಕ್ಷೆ, ನಿಮಗೆ ಪರಾಜಯ. ಕೊನೆಯ 4 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 4 balls ರಿಮೈನಿಂಗ್ ಟು ಕಂಪ್ಲೀಟ್ ದಿ 5th over. 7 ಓವರ್ನ ಪಂದ್ಯ. 2 ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿರ್ತದೆ. ಇನ್ನುಳಿದ 5 ಓವರ್ ಎಂದಿನಂತೆ ಸಾಗಿ ಬರ್ತದೆ. ಹರಿ ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾಯಿಸ್ತಾ ಇದ್ದಾರೆ. ಒಂದೆಡೆ ಡೀಪ್ ಸ್ಕ್ವೇರ್ ಲೆಗ್. ಮತ್ತೆ ಅಪ್ಪು ಎಸೆತಗಾರಿಕೆಯನ್ನು ಮುಂದುವರಿಸಬೇಕಿದೆ. ಮತ್ತೆ ಸಮಾಲೋಚನೆ ಮುಂದುವರಿತಾ ಇದೆ. ಗಮನಿಸಿಕೊಳ್ಳಿ, ಸಂಘಟಕರ ಲೆಕ್ಕಾಚಾರದ ಪ್ರಕಾರ 10 ಗಂಟೆ ಒಳಗಾಗಿ
ಈ ಒಂದು ಪಂದ್ಯಾಟ ಸಮಾಪ್ತಿಯನ್ನು ಕಾಣಬೇಕಿದೆ. ನೀವು ತಪ್ಪನ್ನು ಮುಂದುವರಿಸಬೇಡಿ. ಈ ಬಾರಿ ಎಸ್ತಂತ ಚೆಂಡು ವೈಡ್ ಬಾಲ್ ಸೂಚನೆ. ಅಕ್ರಮ ಓಟಗಳು ಹುಡುಗರೆಯಾಗಿ ನೀಡ್ತಾ ಇದ್ದಾರೆ. 28ಕ್ಕೆ ತಲುಪ್ತಾ ಇದೆ. ಅದ್ಯಾರಿಗೆ ಗೆಲುವು ಅದ್ಯಾರಿಗೆ ಸೋಲು ಇನ್ನೂ ಕೂಡ ನಿಗೂಢವಾಗಿ ಉಳಿತಾ ಇದೆ. ಈ ಬಾರಿ ಮತ್ತೆ ಡಾಟ್ ಬಾಲ್. ಎಸೆತಗಾರರು ಮೊದಲ 2ನೇ ಓವರ್ನಲ್ಲಿ ಅಂತಿಮ 2 ಎಸೆತದ ಮುಂದೆ ಸಿಕ್ಸರ್ ಬಿಟ್ಟು ಕೊಟ್ಟಿದ್ದು ಬಿಟ್ರೆ ಆನಂತರ ಓಟಗಳಿಗೆ ಕಡಿವಾಣವನ್ನು ಹಾಕ್ತಾ ಇದ್ದಾರೆ. ಕ್ರಿಕೆಟ್ ಅದೃಷ್ಟದಾಟ. ಅದೃಷ್ಟ ನತದೃಷ್ಟದಲ್ಲಿ ಅದು ಯಾರಿಗೆ ಜಯ ಕಾದು ನೋಡಬೇಕಾಗಿದೆ. ಈ ಬಾರಿ ತೀರಾ ಸ್ಲಾಟ್ ಅಲ್ಲಿತ್ತು. ಒಂದೋಟದ ಪೂರೈಕೆ ಜೊತೆಯಾಗಿ ತಂಡದ ಮತ್ತೆ 1ರ ಜಿಗಿತವನ್ನು ಕಾಣ್ತಾ ಇದೆ. 29-29. ಕೊನೆಯ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟು ಪ್ರತಿ ಹಂತದಲ್ಲೂ ಕೂಡ ಹರಿ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಪುಲ್ ಮಾಡುವಂಥ ಪ್ರಯತ್ನ ಮತ್ತೆ ಕ್ಷೇತ್ರ ರಕ್ಷಣೆಗೆ ಬರ್ತಾ ಇದೆ. ಮತ್ತೆ ಒಂದು ದೊಡ್ಡದ ಪೂರೈಕೆ. ಪ್ರತಿ ಹಂತದಲ್ಲೂ ಕೂಡ ಸ್ಟ್ರೈಕ್ ರೊಟೇಷನ್ ಮಾಡುವಂಥ ಲೆಕ್ಕಾಚಾರ ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ನ ಮುಖಾಂತರವಾಗಿ ಬೌಂಡ್ರಿ ಅಡಾಯಿಸುವಂತಹ ಪ್ರಯತ್ನ. ಸುಲಭದ ರೀತಿಯಲ್ಲಿ ಅವಳಿ ಓಟದ ಪೂರೈಕೆಯನ್ನು ಮಾಡಬಹುದಿತ್ತು. ಮಾಡಿದ ತಪ್ಪು. ಒಂದೋಟದ ಪೂರೈಕೆ ಜೀವದಾನ ಕೂಡ ಲಭಿಸ್ತಾ ಇದೆ. ಬಹುತೇಕ 100ಕ್ಕೆ 95ರಷ್ಟು ಸಿಕ್ಸರ್ ಸಾಧ್ಯತೆ ಇದ್ರೂ ಕೂಡ ಅಂತಿಮ ಹಂತದಲ್ಲಿ ಅಡ್ಡಾಯಿಸ್ತಾ ಇದ್ದಾರೆ. ಓವರ್ ಸಮಾಪ್ತಿಯೊಂದಿಗೆ ತಂಡದ ಒಟ್ಟಾರೆ ಗಳಿಕೆ ಕೂಡ 30 ಎಸೆತದ ಮುಂದೆ 31 ಓಟವನ್ನು ದಾಖಲಿಸ್ತಾ ಇದೆ. ಸಮಯದಿಂದ ಸಮಯಕ್ಕೆ ಸೈನ್ಸ್ ಕಾಲೇಜ್ ಮೈದಾನಕ್ಕೆ ಸಾಕಷ್ಟು ಹಾಸನ ಪರಿಸರದ ಕ್ರೀಡಾ ಪ್ರೇಕ್ಷಕರು ಕ್ರೀಡಾ ಪ್ರಭುಗಳು ಅಂಕಣಕ್ಕೆ ಧಾವಿಸ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಆದರಣೀಯ ಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಕಳೆದ 2 ವರ್ಷದ ಕ್ರಿಕೆಟನ್ನು ನೆನಪು ಮಾಡಿಕೊಂಡ್ರೆ ಬಹುಶಃ ಆರಂಭಿಕ ಹಂತದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರಯುಕ್ತವಾಗಿ ಸಾಕಷ್ಟು ದಾಖಲೆಯ ಪಂದ್ಯಾಟ ಸಾಗಿ ಬಂದಿತ್ತು. ಆ ಬಳಿಕ ಅಂಬಾರಿ ಅರ್ಜುನ ಕಪ್ ಸಾಗಿ ಬಂದಿತ್ತು. ಇವಾಗ ಮಹಾನಾಯಕ ಜೈ ಭೀಮ್ ಟ್ರೋಫಿ 2024 ಅಂತಿಮ ಘಟ್ಟವನ್ನು ಕಾಣ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಮಂಜು ಈ ಬಾರಿ ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತನ್ನ ಮುಖಾಂತರವಾಗಿ ಉತ್ತಮವಾದ ಕ್ರಿಕೆಟಿಂಗ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಬೌಂಡ್ರಿ. ಈ ರೀತಿಯ ಹೊಡೆತಗಳು ಇತ್ತೀಚಿನ ದಿವಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ. ಸಾಕಷ್ಟು ಆಟಗಾರರು ಗಾಳಿಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಇವಾಗ ಲೆಫ್ಟ್ ಆಟಗಾರ ಡೀಪ್ ಎಕ್ಸ್ಟ್ರಾ ಕವರ್ ಮುಖಾಂತರವಾಗಿ 1 ಬೌನ್ಸ್ ಬೌಂಡ್ರಿ ದಾಖಲಿಸುವ ಮುಖಾಂತರವಾಗಿ 35ಕ್ಕೆ ತಲುಪ್ತಾ ಇದೆ. ಮತ್ತೆ ಎಸ್ತುಗಾರಿಕೆಯಲ್ಲಿ ಮಂಜು ಪೇಟಿಎಂ. ಈ ಬಾರಿ ಎಸ್ತಂತ ಚೆಂಡು ಗುಡಿಸಿ ತೆಗೆಯುವಂತ ಪ್ರಯತ್ನ. ಬ್ಯಾಟ್ಗೆ ಬಿಟ್ಟು ಪ್ಯಾಡ್ಗೆ ಬಡಿತಾ ಇದೆ. ಡಾಟ್ ಬಾಲ್ ಆಗ್ತಾ ಇದೆ. ಕಮ್ ಬ್ಯಾಕ್ ಮುಂದುವರಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಬೌಂಡ್ರಿಯನ್ನು ಬಿಟ್ಟು ಕೊಟ್ಟಂತ ಪೇಟಿಎಂ ಮಂಜು ಸದ್ಯ ಪರಿಸ್ಥಿತಿಯಲ್ಲಿ ಡಾಟ್ ಬಾಲ್. ಕೊನೆಯ 4 ಎಸೆತ ಬಾಕಿ ಉಳಿತಾ ಇದೆ. ಇದಾದ ಬಳಿಕ 1 ಓವರ್ ಮಾತ್ರ ಬಾಕಿ ಉಳಿತಾ ಇದೆ. ಅದೆಷ್ಟರ ಓಟವನ್ನು ಟಾರ್ಗೆಟ್ ಆಗಿ ನೀಡ್ತಾರೆ.
ಈ ಬಾರಿ ತೀರಾ ಸ್ಲಾಟ್ ಅಲ್ಲಿತ್ತು. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಈ ಬಾರಿ ರಿಸ್ಕಿ ಓಟದ ಪೂರೈಕೆಗೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ನಿಧಾನ ಗತಿಯಲ್ಲಿ ಮತ್ತೆ 1 ಏರಿಕೆ 33 ಚೆಂಡಿನ ಮುಂದೆ 36 ಓಟವನ್ನು ದಾಖಲಿಸ್ತಾ ಇದೆ. ಒಟ್ಟಾರೆ 2 ತಂಡಗಳು ಅಂಕಣ ಒಳಭಾಗದಲ್ಲಿ ಗೆಲುವಿನ ಲೆಕ್ಕಾಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ರಾಜ್ಯ ಕಂಡಂತ ಅಗ್ರಮಾನ್ಯ ಆಟಗಾರರೇ ಸದ್ಯ ಪರಿಸ್ಥಿತಿಯಲ್ಲಿ ಅಂಕಣದಲ್ಲಿದ್ದಾರೆ. ಈ ಬಾರಿ ಬೇಸುವಂತ ಪ್ರಯತ್ನ ತನ್ನ ಮುಖಾಂತರವಾಗಿ ನೋ ಮ್ಯಾನ್ಸ್ ಲ್ಯಾಂಡ್ 1 ಜೊತೆಯಾಗಿ 2 ಓಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಮತ್ತೆ ಏರಿಕೆ 38ಕ್ಕೆ ತಲುಪ್ತಾ ಇದೆ. ಅದು ಯಾವ ತಂಡಕ್ಕೆ ಗೆಲುವಿನ ನಂಟು? ಅಂಕಣ ಒಳಭಾಗದಲ್ಲಿ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಪಂದ್ಯಾಕೂಟ ಯಶಸ್ಸನ್ನು ಕಾಣ್ತಾ ಇದೆ. 3 ದಿನದ ಒಂದು ದಾಂಡು ಚೆಂಡಿನ ಸಮರ ಕೊನೆಯ ಕ್ಷಣಕ್ಕೆ ತಲುಪುತ್ತಾ ಇದೆ. ಈ ಬಾರಿ ಎಸ್ತಂತ ಚೆಂಡು ತನ್ನ ಮುಖಾಂತರವಾಗಿ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬುದ್ಧಿವಂತಿಕೆಯ ಎಸೆತ. ತಂಡದ ಮೊತ್ತ ಸ್ಥಗಿತವನ್ನ ಕಾಣ್ತಾ ಇದೆ 38. ಈ ಬಾರಿ ಉದರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ ತನ್ನ ಮುಖಾಂತರವಾಗಿ ಮತ್ತೆ ಹರಿ ಕ್ಲೋಸ್ ಕೀಪಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಓವರ್ ಸಮಾಪ್ತಿಯೊಂದಿಗೆ ತಂಡದ ಮೊತ್ತ 38. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಬಹುಶಃ ಅವರ ಬಗ್ಗೆ ಹೇಳಲೇಬೇಕು. ಬಹುಶಃ ಅಕ್ಟೋಬರ್ 29 ತಾರೀಕನ್ನು ನೆನೆಸಿಕೊಂಡ್ರೆ ಇಡೀ ಜಗತ್ತೇ ಕಣ್ಣೀರಿಟ್ಟಂಥ ದಿನ. ಯಾಕಂದರೆ ಜೀವನ ಎಷ್ಟು ಅನಿರೀಕ್ಷಿತ ಅನ್ನೋದನ್ನು ಅರಿತಂಥ ದಿನ. ದೀರ್ಘವಾಗಿ ಬದುಕೋದಕ್ಕಿಂತ ದಿವ್ಯವಾಗಿ ಜನರ ಮನಸ್ಸಿನಲ್ಲಿ ಉಳಿಯೋದು ಹೇಗೆ ಅನ್ನೋದು ತಿಳಿದಂಥ ದಿನ. ಈ ಹುಟ್ಟು ಸಾವಿನ ಪಯಣದ ನಡುವೆ ಸಾರ್ಥಕ ಬದುಕನ್ನು ಹೇಗೆ ಸಾಧಿಸೋದು ಅಂತ ಕಲಿತಂಥ ದಿನ. ಅಪ್ಪು ಸರ್, ನೀವು ದೈಹಿಕವಾಗಷ್ಟೇ ನಮ್ಮಿಂದ ದೂರ. ಮಗುವನ್ನು ನಾಚಿಸೋ ನಿಮ್ಮ ನಗು, ಎತ್ತರದಲ್ಲಿದ್ದರೂ ಬಾಗಿ ನಡೆದ ನಿಮ್ಮ ಸರಳತೆ, ಸಂಸ್ಕಾರ, ಆತ್ಮ ಪರಮಾತ್ಮನಿಗಷ್ಟೇ ತಿಳಿದಿದ್ದ ಅನಂತ ನಿಸ್ವಾರ್ಥ ಸೇವೆಗಳು ಆದರ್ಶ ಬದುಕಿನ ಮೂಲಕ ಸದಾ ಅಮರ. ಅಪ್ಪು ಅಜರ ಅಮರ ಎಂಬ ಮಾತನ್ನು ತಿಳಿಸ್ತಾ ಇದ್ದೇವೆ. ಆರು ಓವರ್ ಸಮಾಪ್ತಿಯೊಂದಿಗೆ ತಂಡದ ಮೊತ್ತ ಕೂಡ 38. ಎಂಡ್ ಆಫ್ ಓವರ್ ನಂಬರ್ 6 38. ಇನ್ನು ಕೂಡ 6 ಎಸೆತಗಳು ಬಾಕಿ ಉಳಿತಾ ಇದೆ. ಅದೆಷ್ಟರ ಓಟವನ್ನು ಗಳಿಸ್ತಾರೆ ಕಾದು ನೋಡಬೇಕಿದೆ. ಮೊದಲೇ ತಿಳಿಸಿದ್ದೇವೆ, ಈ ಅಂಕಣದಲ್ಲಿ 7 ಓವರ್ ಪಂದ್ಯಾಟದಲ್ಲಿ 50ರಿಂದ 55 ಓಟವನ್ನು ಗಳಿಸಿದ್ರೆ ಅದು ಸ್ಪರ್ಧಾತ್ಮಕ ಮೊತ್ತವಾಗ್ತದೆ. 55ರಿಂದ 60 ಓಟವನ್ನು ಗಳಿಸಿದ್ರೆ ಗೌರವ ಘನತೆಯ ಮೊತ್ತ. 65ರಿಂದ 70 ಓಟವನ್ನು ದಾಖಲಿಸಿದ್ರೆ ಎದುರಾಳಿ ತಂಡದ ದಾಂಡಿಗರಿಗೆ ಸಮಸ್ಯೆಯನ್ನು ನೀಡುವಂತ ಟಾರ್ಗೆಟ್ ಆಗ್ತದೆ. ಓಕೆ, ರೆಡಿ. ಕೊನೆ ಓವರ್ನ ಎಸ್ತುಗಾರಿಕೆನ ವೇಣು ಸ್ಟ್ರೈಕರ್ ಎಂಡ್ನಲ್ಲಿ ಲೆಫ್ಟಿ ಆಟಗಾರ. ಬಹುಶಃ ಸೈನ್ಸ್ ಕಾಲೇಜ್ ಅಂಕಣ
ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ರೀತಿಯ ಪಂದ್ಯಾಟಗಳು ಕಳೆದ 5 ವರ್ಷದ ಹಿಂದೆ ಬುಲೆಟ್ ರವಿ ಕಪ್ ಸಾಗಿ ಬಂದಿತ್ತು. ಆ ಹಂತದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿತು. ಆ ಬಳಿಕ ಸಾಕಷ್ಟು ವಿರಾಮದ ನಂತರ ಇವಾಗ ಜೈ ಭೀಮ್ ಗೆಳೆಯರ ಬಳಗ ಜೊತೆಯಾಗಿ ಮ್ಯಾನ್ ಆಫ್ ಸ್ಕಾಲರ್ಸ್, ಉದಯ್ ಎಜುಕೇಶನ್ ಟ್ರಸ್ಟ್, ಪೆಂಟಗಾನ್ ಕ್ರಿಕೆಟರ್ಸ್ ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಸಾಗಿ ಬರ್ತಾರೆ ಪಂದ್ಯ. ಸ್ವಲ್ಪ ಮಟ್ಟಿಗೆ ಐಡಿಯಾಸ್ ಮಾಡುವಂಥ ಪ್ರಯತ್ನ. ಈ ರೀತಿಯ ಪ್ರಯತ್ನವನ್ನು ಬಹುಶಃ ಗಮನಿಸಿದರೆ ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಪದೇ ಪದೇ ಮಾಡ್ತಾ ಇರ್ತಾರೆ. ಈ ಬಾರಿ ಉದರಿ ಆವರಿಸಿಕೊಂಡು ಬೀಸುವಂಥ ಪ್ರಯತ್ನ. ಡಾಟ್ ಬಾಲ್ ಆಗ್ತಾ ಇದೆ. 38ರಲ್ಲಿ ಸ್ಥಗಿತ. 38. ಕೊನೆಯ 5 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. 10ರಿಂದ 12 ಓಟವನ್ನು ದಾಖಲಿಸಿದರೆ ಎದುರಾಳಿ ತಂಡದ ದಾಂಡಿಗರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ನೀಡಬಹುದು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಪುಲ್ ಮಾಡುವಂಥ ಪ್ರಯತ್ನ. ತನ್ಮುಖಾಂತರವಾಗಿ ಸಿಕ್ಸರ್ ಅಡ್ಡಾಯಿಸುವಂಥ ಪ್ರಯತ್ನ. ಓವರ್ ಟು ಥರ್ಡ್ ಅಂಪೈರ್. ಬೌಂಡ್ರಿ ಚಾಕ್. ಶುಕ್ರವಾರ ದಿವಸ ಆರಂಭವನ್ನು ಕಂಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯ. ಮ್ಯಾನ್ ಆಫ್ ಸ್ಕಾಲರ್ಸ್ ಜೊತೆಯಾಗಿ ಉದಯ್ ಎಜುಕೇಶನ್ ಟ್ರಸ್ಟ್ ಅವರನ್ನು ಒಗ್ಗೂಡಿ ಪೆಂಟಗಾನ್ ಕ್ರಿಕೆಟರ್ಸ್ ಹಾಸನ ಜೊತೆಯಾಗಿ ಪರಿಸರದ ಸಾಕಷ್ಟು ರೂವಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಾರ್ಗದರ್ಶನದಲ್ಲಿ ಸಾರಥ್ಯದಲ್ಲಿ ಸಾಗಿ ಬರ್ತಾ ಇರೋ ಒಂದು ದಾಖಲೆಯ ಪಂದ್ಯಾಟ ಕೊನೆಯ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. 3 ದಿವಸದಿಂದಲೂ ಕೂಡ ಸಾಕಷ್ಟು ಪ್ರೇಕ್ಷಕರು ಧಾವಿಸಿದ್ರು. ಇವತ್ತಿನ ದಿವಸ ಸಂಪೂರ್ಣ ಹೌಸ್ಫುಲ್ ಆಗ್ತಾ ಇದೆ. ವಿಶೇಷವಾಗಿ ಒಂದು ಪಂದ್ಯಾಕೂಟಕ್ಕೆ ಮೊದಲೇ ತಿಳಿಸಿದ್ರು ಶರತ್ ಕುಂಬಾಶಿ ಅವರು, ಕೆಲವು ಜಾಗದಲ್ಲಿ ಮಾತ್ರ ಮಹಿಳೆಯರು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾರೆ. ಆದರೆ ಇವಾಗ ಹಾಸನ ಪರಿಸರ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಅವರಿಗೂ ಕೂಡ ವಿಶೇಷವಾಗಿ ಆಯೋಜಕರೆಲ್ಲರ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೌಂಡ್ರಿ ಚೆಕ್ ನಡೀತಾ ಇದೆ, ತಿಳಿಸ್ತೇವೆ. ಒಂದೆಡೆ 2 ತಿಂಗಳ ಹಗಲಿರುಳು ಪರಿಶ್ರಮ ಅಂತಿಮ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಮ್ಯಾನ್ ಆಫ್ ಸ್ಕಾಲರ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ವೆಂಕಟೇಶ್ ಅವರ ಪರಿಶ್ರಮ ಜೊತೆಯಾಗಿ ಪೆಂಟಗಾನ್ ತಂಡದ ಹಿರಿಯ ಅನುಭವಿ ಆಟಗಾರರಾಗಿರ್ತಕ್ಕಂಥ ಹೇಮಂತ್ ಅವರ ಒಂದು ಮಾರ್ಗದರ್ಶನದಲ್ಲಿ ಜೊತೆಯಾಗಿ ಉದಯ್ ಎಜುಕೇಶನ್ ಟ್ರಸ್ಟ್ ಯಶವಂತ್ ಅವರೆಲ್ಲರ ಒಂದು ಸಾರಥ್ಯದಲ್ಲಿ ಸಾಗಿ ಬರ್ತಾರೆ ಒಂದು ಪಂದ್ಯ. ಬಹುಶಃ ಹೇಮಂತ್ ಅವರ ಇತಿಹಾಸ ಪುಟವನ್ನು ಗಮನಿಸಿದರೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಆಟಗಾರರನ್ನು ಕೂಡ ಬೆಳೆಸಿರ್ತಾರೆ. ಅವರಿಗೂ ಕೂಡ ವಿಶೇಷವಾಗಿ ಕೃತಜ್ಞತೆ ಸಮರ್ಪಿಸಿಕೊಳ್ತಾ ಇದ್ದೇವೆ. ಅಲ್ಲಿ 6 ಓಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ಷೇತ್ರ ಕ್ಷಣ ಎಡವಟ್ಟನ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಒಂದು ಹಂತದಲ್ಲಿ ಇಲ್ಲಿಯವರೆಗೂ ಕೂಡ ಎಲ್ಲ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಸಾಗಿ ಬಂದರೆ ಇವಾಗ ಎಡವಟ್ಟಾಗ್ತಾ ಇದೆ. ಮೊತ್ತ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 44. ಈ ಬಾರಿ ತೀರಾ ಸ್ಲಾಟಲ್ಲಿ ಇರ್ತಕ್ಕಂಥ ಚೆಂಡು ಅಂತಿಮ ಹಂತದಲ್ಲಿ ನಂಬಲಸಾಧ್ಯದ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 50ರ ಪೂರೈಕೆಯನ್ನು ಮಾಡ್ತಾ ಇದೆ. ಈ ಬಾರಿ ಅಕ್ರಮ ಎಸೆತದ ಸೂಚನೆ. ಅಂತಿಮ ಹಂತದಲ್ಲಿ ಎಡವಟ್ಟು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎಸೆತಗಾರರ ಬದಲಾವಣೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಅಂಕಣ ಒಳಭಾಗದಲ್ಲಿ ನಿರ್ಮಾಣವಾಗ್ತಾ ಇದೆ. ಜೊತೆಯಾಗಿ ಒಂದು ಪಂದ್ಯಾಕೂಟಕ್ಕೆ ಸಾಕಷ್ಟು ಹಗಲಿರುಳು ಪರಿಶ್ರಮವನ್ನು ಪಟ್ಟಿರ್ತಾರೆ. ನಮ್ಮೊಂದಿಗೆ ಬಹುಶಃ ವೇದಿಕೆ ಬಿಟ್ಟು ಹೋಗೇ ಇಲ್ಲ ಅವರು. ಚೇತು ಅಣ್ಣ ಅವರಿಗೂ ಕೂಡ ವಿಶೇಷವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೊಂದೆಡೆ ಊಟದ ವ್ಯವಸ್ಥೆ ಕೂಡ ಸಾಕಷ್ಟು ಸರಾಗವಾಗಿ ಶಾಂತಿಯುತವಾಗಿ ಶುಚಿ ರುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ಆಯೋಜಕರ ಪರವಾಗಿ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಜೊತೆಯಾಗಿ ಈ ಒಂದು ಪಿಚ್ನ ವಿಚಾರದಲ್ಲಿ ಮಾರ್ಕಿಂಗ್ ವಿಚಾರವಾಗಲಿ, ಯಾವುದೇ ರೀತಿಯ ಚಿಕ್ಕ ಪುಟ್ಟ ವಿಷಯವಾಗಲಿ, ಆ ಒಂದು ವಿಚಾರದಲ್ಲಿ ದಿಲೀಪ್ ಜೊತೆಯಾಗಿ ಶಶಿ ಅವರ ಗೆಳೆಯರ ಬಳಗದವರು ಸಾಕಷ್ಟು ಸಹಕರಿಸಿರ್ತಾರೆ. ಅವರಿಗೂ ಕೂಡ ಜೈ ಬಿ ಮಾನಕ ಟ್ರೋಫಿ 2024 ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಅಲ್ಲಿ ಶೀಘ್ರಗತಿಯಲ್ಲಿ ಮುಂದುವರಿಸಿ ತಂಡದ ಮೊತ್ತ 52 ಒಂದು ಹಂತದಲ್ಲಿ ಲೋ ಸ್ಕೋರಿಂಗ್ ಪಂದ್ಯ. ಇವಾಗ ಸ್ವಲ್ಪ ಮಟ್ಟಿಗೆ ಗೌರವ ಘನತೆಯ ಮೊತ್ತಕ್ಕೆ ದಾಪುಗಾಲ ನೀಡ್ತಾ ಇದೆ. ಮೊದಲ ಹಂತದಲ್ಲಿ ಗೆಲುವಿನ ಲೆಕ್ಕಾಚಾರವನ್ನು ಬೆಂಗಳೂರು ಪರಿಸರ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದೆ. ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ನೀವು ಇವಾಗ ತಪ್ಪನ್ನು ಮಾಡಿದರೆ ಆ ಓಟವನ್ನು ನಿಮ್ಮ ತಂಡದ ದಾಂಡಿಗರೇ ಗಳಿಸಬೇಕು. ಅಂತಿಮ ಓವರ್ನಲ್ಲಿ ಎಸೆತಗಾರರ ಬದಲಾವಣೆ ಆಗ್ತಾ ಇದೆ. ಹರಿ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಸೆತಗಾರರು ಬದಲಾವಣೆ ಅದೆಷ್ಟರ ಮಟ್ಟಿಗೆ ಇವಾಗ ಪ್ಲಸ್ ಪಾಯಿಂಟ್ ಆಗ್ತದೆ ಕಾದು ನೋಡಬೇಕಿದೆ. ಫ್ರೀಟ್ನ ಲಾಭ. ಕ್ರಿಕೆಟ್ನ ವಿಚಾರದಲ್ಲಿ ಯಾವ ಹಂತದಲ್ಲಿ ಬೇಕಾದರೂ ಪಂದ್ಯದ ಸಂಪೂರ್ಣ ಚಿತ್ರಣವೇ ಬದಲಾಗ್ತದೆ. ಬಹುಶಃ ಕ್ರಿಕೆಟ್ ವಿದ್ಯಮಾನದಲ್ಲಿ ಯಾರಾದರೂ ಇದೇ ತಂಡ ಗೆಲ್ತದೆ, ಇದೇ ತಂಡ ಸೋಲ್ತದೆ ಅಂತ ಹೇಳೋರ್ನ ಮೂರ್ಖ ಎಂದು ತಿಳಿಸಲ್ಪಡ್ತದೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಹೊರ ತಿರುವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಸ್ಟ್ರೈಕ್ ಬಿಟ್ಟು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೆಫ್ಟಿ ಆಟಗಾರರಿಗೆ. ಇನ್ನು ಕೂಡ ಕೊನೆಯ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್ ಟು ಕಂಪ್ಲೀಟ್ ದಿ ಫಸ್ಟ್ ಇನ್ನಿಂಗ್ಸ್. ಬಹುಶಃ ಈ ಒಂದು ಟೂರ್ನಮೆಂಟ್ನ ಗಮನಿಸಿದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸರಾಗವಾಗಿ ಎಲ್ಲ ವಿಚಾರದಲ್ಲೂ ಲೆಕ್ಕಾಚಾರದ ರೀತಿಯಲ್ಲಿ ಒಂದು ಬ್ಯಾರಿಕೇಡ್ ವಿಷಯವಾಗಲಿ, 8 ಟವರ್ ವಿಷಯವಾಗಲಿ, ಸ್ಟೇಜ್ ವಿಷಯ, ಊಟದ ವಿಷಯ, ಎಲ್ಲ ವಿಚಾರದಲ್ಲೂ ಕೂಡ ಉತ್ತಮವಾಗಿ ಆರ್ಗನೈಸ್ ಮಾಡಿರ್ತಾರೆ. ಈ ಒಂದು ಪಂದ್ಯಾಕೂಟಕ್ಕೆ ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಯಾರು ಕೂಡ ಅನ್ಯತ ಭಾವಿಸಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಜೈ ಭೀಮ್ ಮಹಾನಾಯಕ ಟ್ರೋಫಿ 2024 ಪರವಾಗಿ ವಿಶೇಷವಾಗಿ
ಧನ್ಯವಾದಗಳು, ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಇತ್ತೀಚಿನ ದಿವಸದಲ್ಲಿ ಕ್ರಿಕೆಟ್ ನಡೆಸುವುದೇ ಕಷ್ಟ, ಅಂಥದ್ರಲ್ಲಿ ಈ ರೀತಿಯ ಐತಿಹಾಸಿಕ ಕ್ಷಣಕ್ಕೆ ಹಾಸನ ಕಾರಣವಾಗ್ತಾ ಇದೆ. ಈ ಬಾರಿ ಬೀಸುವ ಪ್ರಯತ್ನ ತನ್ನ ಮುಖಾಂತರವಾಗಿ ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಇಲ್ಲಿಯವರೆಗೂ ಪಂದ್ಯ ಬೆಂಗಳೂರು ಕಡೆಗೆ ಇತ್ತು. ಸದ್ಯ ಪರಿಸ್ಥಿತಿಯಲ್ಲಿ ಕಡಲ ತೀರ ಅಜಯ್ ತೋಂಟ ಮಲ್ಪೆ ಕಡೆಗೆ ವಾಲ್ತಾ ಇದೆ. 58-58 ಕೊನೆ ಎಸೆತ ಬಾಕಿ ಉಳಿತಾ ಇದೆ. ದ ಮೋಸ್ಟ್ ಸೀನಿಯರ್ ಪ್ಲೇಯರ್ ಆಫ್ ದಿ ಟೀಮ್ ಗುರುರಾಜ್ ಅನುಭವದ ಆಟ ಕೈ ಹಿಡಿತಾ ಇದೆ. ಮೊದಲೇ ತಿಳಿಸಿದ್ವಿ ಎಸೆತಗಾರರ ಬದಲಾವಣೆ, ಇವಾಗ ಮುಳುವಾಗ್ತಾ ಇದೆ. ಈ ಓವರ್ನಲ್ಲಿ ಒಟ್ಟಾರೆಯಾಗಿ 20 ಓಟವನ್ನು ಬಿಟ್ಟುಕೊಟ್ಟು ಇದೇ ಓವರ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಎದ್ದು ಕಾಣಿಸ್ತಾ ಇದೆ. ಈ ಬಾರಿ ತೀರಾ ಸ್ಲಾಟ್ ಅಲ್ಲಿ ಇರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ಜೊತೆಯಾಗಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಜೊತೆಯಾಗಿ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಇನ್ನಿಂಗ್ಸ್ ಸಮಾಪ್ತಿ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂಚಿನಲ್ಲಿ 60 ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ 61 ಅವಶ್ಯಕತೆ. 42 ಬಾಲ್ಸ್ 61 ರನ್ಸ್ ರಿಕ್ವೈರ್ಡ್. ಇವಾಗ ಮತ್ತೆ ಪಂದ್ಯ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಇನ್ನಿಂಗ್ಸ್ ಮುಗಿದ ತರುವಾಯ ನಮ್ಮೆಲ್ಲರ ಸ್ನೇಹಿತರು ಕೂಡ ಹೌದು, ಸಾಕಷ್ಟು ಈ ಒಂದು ಪಂದ್ಯ ಕೂಡ ಯಶಸ್ಸಿಗೆ ಪ್ರಮುಖ ಕಾರಣಕರ್ತರಾಗಿರ್ತಾರೆ. ದೂರದಿಂದನೂ ಕೂಡ ಆಗಮಿಸಿರ್ತಾರೆ. ಕಡಲ ತೀರದಲ್ಲಿ ತಮ್ಮದೇ ಆದಂಥ ಕಂಠಸಿರಿ ಮುಖಾಂತರವಾಗಿ ವಿಶೇಷವಾಗಿ ಕಬಡ್ಡಿ ವಿಭಾಗದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿದಂಥ ಶ್ರೇಷ್ಠ ಮಟ್ಟದ ವೀಕ್ಷಕ ವಿವರಣೆಗಾರರು ವಿಶ್ವನಾಥ್ ಅವರ ಮೊರೆ ಹೋಗ್ತಾ ಇದ್ದಾವೆ. ಜೊತೆಯಾಗಿ ಗೊರೂರು ಪರಿಸರದಲ್ಲಿ ಕಳೆದ ಸ್ವಲ್ಪ ತಿಂಗಳ ಹಿಂದೆ ಗೊರೂರು ಪಾಪ ಲೆಫ್ಟ್ ಎಸೆತಗಾರ ಅಂತಿಮ ಹಂತದಲ್ಲಿ ಕೊನೆ ಉಸಿರನ್ನು ಬಿಟ್ಟಿದ್ರು. ಅವರ ಒಂದು ಸವಿ ನೆನಪಿಗಾಗಿ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಪಾಪ ಕಪ್ 2024 ಪಂದ್ಯಾಕೂಟವನ್ನು ಗೊರೂರು ಪರಿಸರದಲ್ಲಿ ನೆರವೇರಿಸ್ತಾ ಇದ್ದಾರೆ. 2 ಲಕ್ಷ ನಗದಿನ ಮತ್ತೊಂದು ಶ್ರೀಮಂತಿಕೆ ಪಂದ್ಯ. ಆ ಒಂದು ಪಂದ್ಯಾಟಕ್ಕೂ ಕೂಡ ಶುಭವನ್ನು ಹಾರೈಸ್ತಾ ಮತ್ತೆ ವಿದ್ಯಮಾನಕ್ಕೆ ವಿಶ್ವನಾಥ್ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಓವರ್ ಟು ವಿಶ್ವನಾಥ್. ಈ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕ್ಕೆ ಬಂದಿರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೂ ಮತ್ತೊಮ್ಮೆ ನಾವು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಕೂಡ ದಾಖಲೆಯನ್ನು ಬರಿತಾ ಇರುವಂತಹ ಹಾಸನದ ಕ್ರೀಡಾಂಗಣ ಕೂಡ ಐತಿಹಾಸಿಕ ದಾಖಲೆಯಾಗಿ ಟೂರ್ನಮೆಂಟ್ ಅನ್ನು ಮಾಡಲಾಗ್ತಾ ಇದೆ. ಮತ್ತೊಮ್ಮೆ ಈ ಭಾಗದ ಎಲ್ಲ ಸಹೃದಯ ಕ್ರೀಡಾ ಪ್ರೇಕ್ಷಕರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಹಾನಾಯಕ ಜೈ ಭೀಮ್ ಟ್ರೋಫಿಗಾಗಿ ಬಯಸ್ಕೊಳ್ತಾ ಇದ್ದೇವೆ. ಕೂಡ ಎರಡನೇ ಇನ್ನಿಂಗ್ಸ್ ಆಗಿನ ಒಳಭಾಗದಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ನಮ್ಮ ಕುಂದಾಪುರ ಭಾಗದ ವಿಶ್ವನಾಥ್ ಗಂಗೊಳ್ಳಿ ಅವರನ್ನು ಪರಿಚಯಿಸ್ತಾ ಇದ್ದೇವೆ. ಕೂಡ ಧನ್ಯವಾದಗಳು ಕಾರ್ತಿಕ್ ಹಾಸನ್ ಹಾಗೂ ನಮ್ಮ ಆಪ್ತರಾಗಿರ್ತಕ್ಕಂಥ ಶರತ್ ಕುಂಬಾಶಿ. ಕ್ರೀಡಾ ಪ್ರೇಕ್ಷಕರುಗಳ ಕಾತರತೆಗೆ ಪಂದ್ಯಕೂಟ ವೀಕ್ಷಣೆಗೆ ಸಾಕ್ಷಿ ಆಗ್ತಾ ಇದೆ. ಈ ಒಂದು ಮೈದಾನ ತುಂಬಿ ತುಳುಕ್ತಾ ಇದೆ. ಈ ಒಂದು ಕಾಲಘಟ್ಟದಲ್ಲಿ ಸೂಚಿಸಿಕೊಳ್ಳುವುದಾದರೆ ಇತಿಹಾಸದ ಸೃಷ್ಟಿ ಹಾಸನದ ಪರಿಸರದಲ್ಲಿ ಮೂಡಿ ಬರ್ತಾ ಇದೆ. 3 ಸಂಸ್ಥೆಗಳು
ಈ ಒಂದು ಪಂದ್ಯಕೂಟಕ್ಕಾಗಿ ತಿಂಗಳುಗಟ್ಟಲೆಯ ಪರಿಶ್ರಮವನ್ನು ಕಂಡುಕೊಂಡಿತ್ತು. ಒಂದು ಪಂದ್ಯಕೂಟ ಕಣ್ಣಿಗೆ ಹಬ್ಬವನ್ನು ತಂದು ಕೊಡ್ತದೆ, ಕಣ್ಣಿಗೆ ಮುದವನ್ನು ತಂದು ಕೊಡ್ತದೆ, ಕಣ್ಣಿಗೆ ಒಂದು ಸುಂದರತೆಯನ್ನು ತಂದು ಕೊಡ್ತದೆ. ಆದರೆ ಆ ಪರದೆಯ ಹಿಂದೆ ತಿಂಗಳುಗಟ್ಟಲೆ ಓಡಾಟವಿದೆ, ಸಾಕಷ್ಟು ದಾನಿಗಳನ್ನು ಸಂಪರ್ಕಿಸಿದಂತಹ ಪಾದ ಚಲನ ಇದೆ. ಅದೆಲ್ಲದಕ್ಕೂ ಕೂಡ ಇವತ್ತು ಅರ್ಥ ಲಭಿಸ್ತಾ ಇದೆ. ಅಂತಾರಾಜ್ಯ ಮಟ್ಟದ ಈ ಒಂದು ಪಂದ್ಯಕೂಟ ಇಡೀ ಹಾಸನದ ಇತಿಹಾಸದ ಪುಟದಲ್ಲಿ ಅಗ್ರಸ್ಥಾನವನ್ನು ವಹಿಸಿಕೊಳ್ತಾ ಇದೆ. ಈ ಪಟ್ಟಗಳು ನೇರವಾಗಿ ಈ 3 ಸಂಸ್ಥೆಯ ಆಯೋಜಕರುಗಳ ಹೆಗಲ ಮೇಲೆ ಇಡುವಂತ ಚಿಹ್ನೆಯಾಗ್ತಾ ಇದೆ. ಹಲೋ, ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಈ ಭಾಗದ ಜನಪ್ರಿಯ ಅತಿಥಿ ಗಣ್ಯರೆಲ್ಲ ಈ ಟೂರ್ನಮೆಂಟ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಕೂಡ. ಹಾಗೆ ಹುಳಿಮಾವು ತಂಡದ ಸಹ ಆಟಗಾರರು ಇಲ್ಲ, ಶೀಘ್ರಗತಿಯಲ್ಲಿ ಆಗಮಿಸಬೇಕು. ನೀವು ಬಂದ ತಕ್ಷಣ ಪಂದ್ಯಕೂಟ ಮುಂದುವರಿಸಿಕೊಳ್ತೀವಿ. ಅದಕ್ಕಾಗಿ ಹುಳಿಮಾವು ತಂಡದ 12ನೇ ಆಟಗಾರರು ಇಲ್ಲಿ ಉಪಸ್ಥಿತಿಯನ್ನು ತೋರ್ಪಡಿಸಿಕೊಳ್ಬೇಕು ಆದಷ್ಟು ಬೇಗ. ಆರಂಭಿಕ ಸುತ್ತಿನಲ್ಲಿ 36 ಚೆಂಡು, 42 ಚೆಂಡು ಚುಮ್ಮಿತ್ತು. 60 ಓಟವನ್ನು ಗಳಿಸಿ ಅಜಯ್ ತೊಟ್ಟಂನ ದಾಂಡು 61 ಓಟದ ಗುರಿಯನ್ನು ನೀಡ್ತಾ ಇದ್ರೆ, ಈಗ ಅದೇ ಚೆಂಡು ಹಿಡಿದ ಕೈ ದಾಂಡನ್ನ ಎತ್ತಿಕೊಳ್ತಾ ಇದೆ. ಹಾಗೆ ಇಲ್ಲಿ DC ಮೇಡಮ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಮುಖ್ಯ ಪ್ರಮುಖ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಗಣ್ಯರುಗಳು ಎಲ್ಲರೂ ಕೂಡ ಇಲ್ಲಿ ಅತಿಥಿಯ ಒಂದು ವೇದಿಕೆಗೆ ಬರಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಆರಂಭಿಕ ಎಸೆತಗಾರಿಕೆಯಲ್ಲಿ ಭರತ್ ಗಿಳಿಯಾರು ಆರಂಭಿಕ ಚೆಂಡಿನ ಮುಖಾಂತರವಾಗಿ 2 ಓವರ್ಗಳು ಅರ್ಥ 12 ಚೆಂಡುಗಳು ಪವರ್ ಪ್ಲೇ ಹಂತದಲ್ಲಿ ರವಾನಿಸಿಕೊಳ್ಬೇಕಾಗ್ತದೆ. 42 ಚೆಂಡು 61 ಓಟಕ್ಕಾಗಿ ಇತ್ತ ಕಡೆಯಲ್ಲಿ ಹುಲಿಮಾವು ಪರವಾಗಿ ಆರಂಭಿಕ ದಾಂಡುಗಾರ ಹರಿಯನ್ನು ಕಂಡುಕೊಂಡ್ರೆ, ಇತ್ತ ಕಡೆಯಲ್ಲಿ ಮತ್ತೆ ಮಂಜಾ ಕೂಡುವಿಕೆ ಆಟದಲ್ಲಿ ಕಂಡುಕೊಳ್ತಾ ಇದ್ರೆ ಶರತ್ ಗಿಳಿಯಾರು ಚೆಂಡಿನ ಮುಖಾಂತರವಾಗಿ 42 ಚೆಂಡು 61 ಓಟ. ಮಹಾನಾಯಕ ಜಯಭೀಮ್ ಟ್ರೋಫಿಯ ಚಾಂಪಿಯನ್ಗಳ ಪಟ್ಟಕ್ಕಾಗಿ ಸೆಣಸಾಟಗಳು ಮೂಡಿ ಬರ್ತಾ ಇದೆ. ಇತ್ತ ಕಡೆಯಲ್ಲಿ ಕೊಂಚ ಮಟ್ಟಿಗೆ ಪ್ರಥಮ ಜಾರಿಯಲ್ಲಿ ದೂಡು ಬಿಡುವ ಪ್ರಯತ್ನವನ್ನು ಕಂಡುಕೊಂಡಿದ್ರು, ಸಫಲತೆ ಕಂಡುಕೊಳ್ತಾ ಇಲ್ಲ. ಯಶಸ್ಸಿನ ಆಟದ ವೈಖರಿ. ಇತ್ತ ಕಡೆಯಲ್ಲಿ ಭರತ್ ಗಿಳಿಯಾರು 2 ಚೆಂಡನ್ನು ರವಾನಿಸಿದ್ರು. ಆರಂಭಿಕ ಚೆಂಡು 1 ಓಟದಾದ ಬಳಿಕ ಚುಕ್ಕೆ. ಈಗ ಮತ್ತೆ ಭರತ್ ಗಿಳಿಯಾರು 3ನೇ ಚೆಂಡಿಗಾಗಿ ಕಂಡುಕೊಳ್ಬೇಕಾಗಿದೆ. 60 ಓಟಗಳ ಅನಿವಾರ್ಯತೆ ಇನ್ನೂ ಕೂಡ ಬಾಕಿ ಇದೆ. ಅಕ್ರಮದ ಸೂಚನೆ, ಯೋಚನೆಗೂ ಮೀರಿ ಪಂದ್ಯಕೂಟದ ಒಂದು ಅಂಕಿಅಂಶ ಪಟ್ಟಿಗೆ ಭರತ್ ಗಿಳಿಯಾರು ಬಿಟ್ಟುಕೊಡ್ತಾ ಇದ್ರೆ ದೇಣಿಗೆಯ ಓಟ. 2 ಚೆಂಡು 2 ಓಟ, 3ನೇ ಚೆಂಡಿಗಾಗಿ ಮತ್ತೆ ಭರತ್ ಗಿಳಿಯಾರು. ನಿನ್ನೆಯ ದಿನ ಮೊನ್ನೆಯ ದಿನ ಅರ್ಥಾತ್ 3 ದಿನಗಳ ಕಾಲ ದಾಂಡು ಚೆಂಡಿನ ಸಮರದ ಪಂದ್ಯಕೂಟ 2 ಅಂಕಣದಲ್ಲಿ ರಾರಾಜಿಸಿತ್ತು. 33 ತಂಡಗಳು ಭಾಗವಹಿಸಿತ್ತು. 29 ತಂಡ ಪಂದ್ಯಕೂಟದ ವೀಕ್ಷಣೆಯಲ್ಲಿ ಮತ್ತು ಮನೆಯ ಹಾದಿಯನ್ನು ಹಿಡಿದ್ರೆ ಈಗ 4 ತಂಡಗಳು ಪ್ರಶಸ್ತಿ ವಿಜಯ ತಂಡಗಳು ಭಾಗವಹಿಸಿತ್ತು. ಅದರಲ್ಲಿ ನೇರವಾಗಿ ಸೆಮಿಫೈನಲ್ನಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಆರಂಭಿಕ ತಂಡವಾಗಿ ರವಾನಿಸಿಕೊಳ್ತಾ ಇದ್ದಾರೆ ಜೈ ಭೀಮ್ ಬಾವಿಕಟ್ಟೆ ಗಂಗೊಳ್ಳಿ ಕುಂದಾಪುರ. ಇತ್ತ ಕಡೆ ಅಜಯ್ ತೊಟ್ಟಂ, ಕಡಲ ಕಿನಾರೆಯ ತಂಡ ಅಜಯ್ ತೊಟ್ಟಂ 42 ಚೆಂಡನ್ನು ಎದುರಿಸಿ
60 ಓಟವನ್ನು ಗಳಿಸಿ 61ರ ಚೇಸಿಂಗ್ ಅನ್ನು ಬಿಟ್ಟುಕೊಡ್ತಾ ಇದ್ರೆ ಅದನ್ನು ಬಚ್ಚಿಟ್ಟುಕೊಂಡು ಆಡುವ ಪ್ರಯತ್ನದಲ್ಲಿ ಹುಳಿಮಾವು ಕಂಡುಕೊಳ್ತಾ ಇದೆ. ಭರತ ಎಸೆತಗಾರಿಕೆಯಲ್ಲಿ ಇನ್ನು ಕೇವಲ 2 ಚೆಂಡು ಬಾಕಿ ಇದೆ. ಓಟಗಳಿಗೆ ಕಡಿವಾಣ ಸ್ತಬ್ಧ ಮಾಡ್ತಾ ಇದ್ದಾನೆ ಭರತ ಗಿಳಿಯಾರು. ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸನ ಜಿಲ್ಲೆಯ DC ಆಗಿರುವಂತ ಸತ್ಯ ಮೇಡಮ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೂಡ್ಕೊಳ್ಳಿಕ್ಕಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಜೈ ಭೀಮ್ ಟ್ರೋಫಿಯ ಸಂಘಟಕರ ಪರವಾಗಿ ಬಯಸ್ತಾ ಇದ್ದೇವೆ ಕೂಡ. ಪಂದ್ಯಕೂಟ ಮತ್ತೆ ಮುಂದುವರಿಸಿಕೊಳ್ಬೇಕಾಗಿದೆ. 5ನೇ ಚೆಂಡಿಗೆ ಚೆಂಡು ಕೊಂಚ ಮಟ್ಟಿಗೆ ಅನುಭವ ಕೈ ಕೊಡ್ತಾ ಇದೆ ಭರತ್ ಗಿಳಿಯಾರು. ಮತ್ತೆ ದೇಣಿಗೆ ಓಟ ಬಿಟ್ಟುಕೊಡ್ತಾರೆ. ಅಕ್ರಮದ ಮುಖಾಂತರವಾಗಿ ಆದ್ರೆ ಬಾಯಿನ ಮುಖಾಂತರವಾಗಿ ಒಂಟಿ ಓಟ. ದೇಣಿಗೆ 2 ಓಟಗಳು ಅಂಕಿಅಂಶ ಪಟ್ಟಿಯನ್ನು ರೂಪಿಸಿಕೊಳ್ತಾ ಇದೆ. ಎತ್ತ ಕಡೆಯಲ್ಲಿ 2ರ ಬದಲಿಗೆ 4 ಓಟಗಳು. ಈಗ ಕೊಂಚ ಮಟ್ಟಿಗೆ 2 ತಂಡದ ಆಟಗಾರರಿಗೂ ಕೂಡ ಕೊಂಚ ಮಟ್ಟಿಗೆ ಅದೃಷ್ಟದ ದೇವತೆ ದ್ವಿಮುಖವಾಗಿ ಸಾಗಿಕೊಡ್ತಾ ಆರಂಭಿಕ ಋತುವಿನಲ್ಲಿ 61 ಓಟವನ್ನು ಗಳಿಸಿಕೊಳ್ಳಬೇಕಾಗಿತ್ತು ಹುಳಿಮಾವು ತಂಡ. ಆದರೆ ನಂಬಿಕೆಯ ಎಸೆತಗಾರ ಭರತ್ ಗಿಳಿಯಾರು ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟವನ್ನು ಬಿಟ್ಟುಕೊಟ್ಟಾಗಿದೆ. ಮತ್ತೆ 5ನೇ ಚೆಂಡಿಗಾಗಿ ಜನ ಮತ್ತೆ ಪವರ್ ಪ್ಲೇ ಹಂತದಲ್ಲಿ ಮೇಡ್ ವಿಕೆಟ್ ವಿಭಾಗದಲ್ಲಿ ಆಡೋ ಪ್ರಯತ್ನವನ್ನು ಕಂಡುಕೊಂಡಿದ್ರು. ಕೊಂಚ ಮಟ್ಟಿಗೆ ಬೊಗಸೆಯನ್ನು ಸೇರಬೇಕಾಗುತ್ತದೆ. ಚೆಂಡು ಕೊಂಚ ಮಟ್ಟಿಗೆ ಬೊಗಸೆಯನ್ನು ಭೇದಿಸಿ ನೆಲವನ್ನು ಸಾರ್ತಾ ಇದೆ. ಅರ್ಥಾತ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಹಾಸನ ಜಿಲ್ಲೆಯ DC ಮೇಡಮ್ ಆಗಿರುವಂಥ ಸತ್ಯಭಾಮ ಮೇಡಮ್ ಅವರು ನಮ್ಮ ಈ ಒಂದು ವರ್ಣರಂಜಿತ ವೇದಿಕೆಯ ಮೇಲ್ಭಾಗದಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಪ್ರೀತಿಪೂರ್ವಕವಾಗಿ ಈ ಟೂರ್ನಮೆಂಟ್ ಅನ್ನ ಸಂಘಟಿಸಿದಂತ ಎಲ್ಲ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇವಾಗ ಅಂಗಣ ಒಳಭಾಗದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣುತ್ತೆ ಕೂಡ. ಅಂಕಣದ ಎಲ್ಲ ಜಾಗಗಳು ಕೂಡ ಭರ್ತಿ ಆಗ್ತಾ ಇದೆ. ವೇದಿಕೆ ತುಂಬಿ ತುಳುಕ್ತಾ ಇದೆ. ಕ್ರೀಡಾ ಪ್ರೇಕ್ಷಕರುಗಳು ಅಂಕಣದ ಹೊರಭಾಗದಲ್ಲಿ ತುಂಬಿ ತುಳುಕ್ತಾ ಇದ್ರೆ ಸಾವಿರಾರು ಕಣ್ಣುಗಳಿಂದ ಪಂದ್ಯಕೂಟಕ್ಕೆ ಸಾಕ್ಷಿ ಆಗ್ತಾ ಇದ್ರೆ. ಇತ್ತ ಕಡೆ ಅಜಯ್ ಥಟ್ಟಂ ಭರತ್ ಗಿಳಿಯಾರು ಮೋಡಿಯನ್ನು ಮಾಡ್ತಾ ಇದ್ದಾನೆ. ಇತ್ತ ಕಡೆಯಲ್ಲಿ 5ನೇ ಚೆಂಡು ಒಂಟಿ ಓಟಕ್ಕೆ ಅನುವಾಗಿತ್ತು. ಅದಾದ ಬಳಿಕ ಕೊನೆಯ ಚೆಂಡು ಹುದ್ದರಿಗೆ ಮುತ್ತಿಗ್ತಾ ಇದ್ರೆ ಒಂದು ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಹುದ್ದರಿಗೆ ಪತನವಾಗ್ತದೆ. ಮಂಜುನ ಆಟಕ್ಕೆ ಪೂರ್ಣ ವಿರಾಮ. ಅದೇ ರೀತಿಯಲ್ಲಿ ವೇದಿಕೆ ಮೇಲ್ಭಾಗದಲ್ಲಿರುವಂತ ಸತ್ಯಭಾಮ ಮೇಡಮ್ ಅವರನ್ನ ಸ್ವಾಗತಿಸಿ ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಶಾಲನ್ನು ಹೊದಿಸುವ ಮುಖಾಂತರವಾಗಿ ಮತ್ತು ಹಾರವನ್ನು ತೊಡಿಸುವ ಮುಖಾಂತರವಾಗಿ ಈ ಟೂರ್ನಮೆಂಟಿನ ಸಂಘಟಕರಿಂದ ಬಂದಿರುವಂಥ ನಮ್ಮ ಜಿಲ್ಲೆಯ DCಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಕೂಡ. ಈ ಮುಖಾಂತರವಾಗಿ ಅವರಿಗೆ ಶಾಲನ್ನು ಹೊದಿಸ್ತಾ ಇದ್ದಾರೆ ಮತ್ತು ಹಾರವನ್ನು ತೊಡಿಸ್ತಾ ಇದ್ದಾರೆ. ಸ್ವಾಗತಿಸುವ ಮುಖಾಂತರವಾಗಿ ಅತಿಥಿ ಸತ್ಕಾರಗಳನ್ನು 3 ದಿನಗಳಲ್ಲೂ ಕೂಡ ಕ್ರಿಕೆಟಿನ ನಡುವೆ ಈ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟಕರು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬರುವಂಥ ಅತಿಥಿ ಗಣ್ಯರಿಗೆ ಶಾಲನ್ನು ಹೊದಿಸುವ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಅತಿಥಿ ಸತ್ಕಾರಗಳನ್ನು 3 ದಿನಗಳಲ್ಲಿ ಮಾಡಿದ್ದಾರೆ. ಇವಾಗ ವೇದಿಕೆ ಮೇಲ್ಭಾಗದಲ್ಲಿರುವಂಥ DC ಮೇಡಮ್ ಅವರಿಗೂ ಕೂಡ ಅದೇ ರೀತಿಯ ಕಾರ್ಯಕ್ರಮವನ್ನು ನಮ್ಮ ಸಂಘಟಕರು ಕೂಡ ಮುಂದುವರಿಸ್ತಾ ಇದ್ದಾರೆ. ಮೊಬಟ್ಟು ವಿಶ್ವನಾಥ್ ಗಂಗೊಳ್ಳಿ. ಮತ್ತೆ ಪಂದ್ಯಕೂಟ ಮುಂದುವರಿಕೆ ಕಂಡುಕೊಳ್ತಾರೆ. 6 ಚೆಂಡು ಸಮರ್ಪಿಸಿಕೊಂಡಾಗಿದೆ. ಇತ್ತ ಕಡೆಯಲ್ಲಿ ಕೇವಲ 5 ಓಟವನ್ನ ಭರತ್ ಗಿಳಿಯಾರು ಬಿಟ್ಟುಕೊಡ್ತಾರೆ. ಓಟಕ್ಕೆ ಸಂಪೂರ್ಣವಾದ ಕಡಿವಾಣ ಬೀಳ್ತಾ ಇದೆ. ದಯವಿಟ್ಟು ಹುಳಿಮಾವು ತಂಡದ 12 ಆಟಗಾರನ ಮುಂದೆ ಸಹಕರಿಸಿಕೊಳ್ಬೇಕು. ದಯವಿಟ್ಟು ದ್ವಿತೀಯ ಸುತ್ತಿನ ಹೈ ವೋಲ್ಟೇಜ್ ಪಂದ್ಯಕೂಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ದಯವಿಟ್ಟು 12 ಆಟಗಾರರು ಹುಳಿಮಾವು ತಂಡದ ಶೀಘ್ರಗತಿಯಲ್ಲಿ ಆಹ್ವಾನಿಸಿಕೊಳ್ಬೇಕು. ತೀರ್ಪುಗಾರರ ಗಮನಕ್ಕೆ ಹುಳಿಮಾವು ತಂಡದ 12 ಆಟಗಾರರು ದಯವಿಟ್ಟು ಆದಷ್ಟು ಬೇಗ ನಮ್ಮನ್ನು ಕೂಡಿಕೊಳ್ಬೇಕು.
ಎಸೆಗಾರಿಕೆಯಲ್ಲಿ ಧೀರಜ ಅಕ್ರಮದ ಮುಖಾಂತರವಾಗಿ ಮುರಳಿ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಪೆಂಟಗಾನ್ ಆಟಗಾರ ಆಗಿರ್ತಕ್ಕಂಥ ಲೋಹಿತ್ ಹಾಗೂ ವೆಂಕಣ್ಣನವರ ಪರವಾಗಿ ಹರಿಯವರ ದಾಂಡಿನ ಮುಖಾಂತರವಾಗಿ ಹ್ಯಾಟ್ರಿಕ್ ಸಿಕ್ಸರ್ ಏನಾದ್ರು ದಾಖಲಾದ್ರೆ 1,000 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಹರಿಯ ದಾಂಡಿಗೆ ಹಸಿರು ನಿಶಾನೆಯ ಘೋಷಣೆಯಾಗ್ತಾ ಇದೆ. ಧೀರಜ್ ಎಸ್ತಗಾರಿಕೆಯಲ್ಲಿ ಇದುವರೆಗೂ ಕೂಡ ಧೀರಜ್ ನಡೆದು ಬಂದಿರತಕ್ಕಂಥ ಹಾದಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸಾಕಷ್ಟು ಪಂದ್ಯ ಸೆಡ ಪ್ರಯತ್ನ ತನ್ನ ಮುಡಿಗೇರಿಸಿಕೊಟ್ಟಿದ್ರು ಅಜಯ್ ತೊಟ್ಟಮ್ಮ ಮಾಲ್ಪೆಯ ಪರವಾಗಿ. ಈ ಬಾರಿ ದಾಂಡುಗಾರಿಕೆಯಲ್ಲಿ ಎಸ್ತಗಾರಿಕೆಯಲ್ಲಿ ಕೂಡ ಅಗ್ರಸ್ಥಾನದ ಆಟದ ವೈಖರಿಯನ್ನು ಅಂಕಣಕ್ಕೆ ಸಮರ್ಪಿಸಿಕೊಟ್ಟಿದ್ರು. ಅದು ಅಜಯ್ ತೊಟ್ಟಮ್ಗೆ ಗೆಲುವಿಗೆ ನಾಂದಿ ಆಗ್ತಾ ಇದೆ. ಈತನ ಮಧ್ಯೆ ಮತ್ತೆ ಅಕ್ರಮದ ಸೂಚನೆ. ಈಗ ಕೊಂಚ ಮಟ್ಟಿಗೆ ಧೀರಜ್ಗೆ ಏಕಾಗ್ರತೆ ಆಟದ ಕೊರತೆಗಳು ಕಂಡು ಬರ್ತಾ ಇದೆ. ದೇಣಿಗೆ ಓಟವನ್ನು ಹಂತ ಹಂತವಾಗಿ ಬಿಟ್ಟುಕೊಡ್ತಾ ಇದೆ. ಅಂಕಿಅಂಶ ಪಟ್ಟಿ 7 ಓಟವನ್ನು ಕ್ರಮಿಸಿಕೊಳ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಸಫಲತೆ ಕಂಡುಕೊಳ್ತಾ ಇಲ್ಲ. ಏತ ಕಡೆಯಲ್ಲಿ ಕಾಟೌಟ್ಗೆ ಮನವಿ ಮುಂದುವರಿಕೆ ಕಂಡುಕೊಳ್ತಾ ಇದ್ರೆ ಮನವಿ ತಗದ ಪುರಸ್ಕಾರ ನಿಲ್ಲುತ್ತಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಗೆ ರವಾನೆಯಾಗ್ತಾ ಇದೆ. ದ್ವಿತೀಯ ಸುತ್ತಿನ ಸೆಮಿಫೈನಲ್ ಪಂದ್ಯಕೂಟ. ಗೆದ್ದರೆ ಪ್ರಥಮ ಚಾಂಪಿಯನ್ ಪಟ್ಟಕ್ಕಾಗಿ ಕಾದಾಟ, ಸೋತರೆ ಆಯೋಜಕರುಗಳ ತೀರ್ಪಿಗೆ ಬದ್ಧರಾಗಬೇಕಾಗ್ತದೆ. ಅದೇ ರೀತಿಯಲ್ಲಿ ಮತ್ತೆ ಮುಂದುವರಿಕೆ ಧೀರಜ್ ಎಸ್ತಗಾರಿಕೆಯಲ್ಲಿ. ಇತ್ತ ಕಡೆಯಲ್ಲಿ ಮತ್ತೆ ತಟ್ಟಿಮಟ್ಟೋಡುವ ಪ್ರಯತ್ನವನ್ನು ಕಂಡುಕೊಂಡಿದ್ರು. ಕೊನೆಯ ಕ್ಷಣದಲ್ಲಿ ಹರಿ ನಿರಾಕರಿಸಿದ್ರು. ಕೊಂಚ ಮಟ್ಟಿಗೆ ಪುಟಿತವನ್ನು ಕಂಡುಕೊಂಡಿತ್ತು. ಚೆಂಡು ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಹರಿ ಸಫಲತೆ ಕಂಡುಕೊಳ್ತಾ ಇಲ್ಲ. ದಾಂಡು ಚೆಂಡಿನ ಸಂಪರ್ಕ ಸಮಂಜಸವಾಗಿ ಕಂಡುಕೊಳ್ತಾ ಇಲ್ಲ. ಕೊಂಚ ಮಟ್ಟಿಗೆ ರಕ್ಷಣಾತ್ಮಕ ಶೈಲಿ ಆಟ. ಇತ್ತ ಕಡೆ ಚತುರಕ್ಷಣದ ನೇರ ಗುರಿ ಇಡುವ ಪ್ರಯತ್ನವನ್ನು ಕಂಡುಕೊಂಡಿದ್ರು. ನೇರ ಗುರಿ ಒಂದು ವೇಳೆ ಯಶಸ್ಸನ್ನು ಕಂಡುಕೊಂಡಿದ್ರೆ ಹರಿಯ ಆಟಕ್ಕೆ ಪೂರ್ಣ ವಿರಾಮ ಬೀಳ್ತಾ ಇತ್ತು. ಕೈ ಚೆಲ್ತಾ ಇದ್ರೆ 100% ಹರಿಗೆ ಮರು ಜೀವವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಡೇಂಜರಸ್ ಬ್ಯಾಟ್ಸ್ಮ್ಯಾನ್ ಹರಿ. ಚೆಂಡಿನ ನಿಖರತೆಯನ್ನು ಅರಿತು ದಾಂಡು ಎನ್ನುವ ಅಸ್ತ್ರದಿಂದ ಸಮಂಜಸವಾದ ಹೊಡೆತವನ್ನು ನೀಡಿ ಇಡೀ ಅಂಕಣದ ಉದ್ದಗಲಕ್ಕೂ ಕೂಡ ಷಟ್ಕ ಮತ್ತು ಬೌಂಡರಿಯನ್ನು ರವಾನಿಸಿ ಅದೆಷ್ಟು ಪ್ರಶಸ್ತಿನ ತನ್ನ ಮೂಡಿಗೇರಿಸಿಕೊಂಡಿರ್ತಕ್ಕಂಥ ಆಟಗಾರ ಅವನಿಗೆ ಜೀವದಾನವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಅಜಯ್ ತೊಟ್ಟಮ್ಮಲ್ಪೆಯ ಆಟಗಾರರು. ಎಷ್ಟರ ಮಟ್ಟಿಗೆ ಕೆಂಪು ನಿಶಾನೆಗೆ ಕಾಡ್ತದೆ ಅಂತ ಕಾದೋಡಬೇಕಾಗಿದೆ. ಹರಿಯ ದಾಂಡು ಒಂಟಿ ಓಟದ ಗಳಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 8 ಓಟಗಳು. ಅಕ್ರಮದ ಮುಖಾಂತರವಾಗಿ ಧೀರಜ್ ಏನೋ ಒಂದು ಲೆಕ್ಕಾಚಾರದ ಆಟದಲ್ಲಿ ಕೊಂಚ ಮಟ್ಟಿಗೆ ಮುಗ್ಗುರಿಸಿಕೊಂಡು ಕಂಡುಕೊಳ್ತಾ ಇದ್ರೆ ದೇಣಿಗೆ ಓಟವನ್ನು ಅತಿರಿಕ್ತವಾಗಿ ಬಿಟ್ಟುಕೊಡ್ತಾರೆ. 3 ಅಕ್ರಮವನ್ನು ಎಸೆದು ಯಶೋ ಮುಖಾಂತರವಾಗಿ ಧೀರಜ್ 3 ಓಟವನ್ನು ಬಿಟ್ಟುಕೊಡ್ತಾ ಇದ್ರೆ ಅಂಕಿಅಂಶ ಪಟ್ಟಿ 9 ಓಟಗಳು. ಮತ್ತೆ ಕೊಂಚ ಮಟ್ಟಿಗೆ ಎರ್ಕರ್ ಮಾತ್ರ ಚೆಂಡಾಗ್ತಾ ಇದೆ. ಮಿಡ್ ವಿಕೆಟ್ ನಲ್ಲಿ ಸಾಗಿಕೊಳ್ಳುವ ಚೆಂಡನ್ನ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಕೇವಲ ಒಂಟಿ ಓಟಕ್ಕೆ ಮಾತ್ರ ಒಂದು ಹೊಡೆತ ಸ್ತಬ್ಧವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಮಹಾನಾಯಕ ಜಯಭೀಮ್ ಟ್ರೋಫಿ ಹಾಸನದಲ್ಲಿ ತನ್ನ ಸಾಮರ್ಥ್ಯವನ್ನು ರೂಪಿಸಿಕೊಳ್ತಾ ಇದೆ ಅಂತ ಹೇಳಿದ್ರೆ ಅಂಕಣದಲ್ಲಿ ಕ್ರೀಡಾ ಪ್ರೇಕ್ಷಕರುಗಳು ದಾಖಲೆಯ ರೀತಿಯಲ್ಲಿ ಈ ಒಂದು ಪಂದ್ಯಕೂಟವನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ. ಎತ್ತ ಕಡೆಯಲ್ಲಿ ದಾಂಡು ರಾರಾಜಿಸ್ತಾ ಇದೆ. 6ರ ಗತಿಯನ್ನು ನೇರವಾಗಿ ದಾಂಡು ಕಂಡುಕೊಳ್ತಾ ಇದ್ರೆ ಕಾಮೆಂಟ್ರಿ 1 ನಿಮಿಷ ನಿಲ್ಲಿಸಿ. ಹಾಗೆ ದಯವಿಟ್ಟು ಆಟಗಾರರ ಗಮನಕ್ಕೆ ದಯವಿಟ್ಟು ಒಂದು 5 ನಿಮಿಷ ದಯವಿಟ್ಟು ಅಲ್ಲಿ ತೀರ್ಪುಗಾರ ಗಮನಕ್ಕೆ ಮ್ಯಾಚ್ ಅನ್ನ ನಿಲ್ಲಿಸಬೇಕು. ಅಲ್ಲಿ ವೇದಿಕೆಯಲ್ಲಿ ಆಯೋಜಕರು ವಿಚಾರ ತಿಳಿಸ್ತಾ ಇದ್ದಾರೆ. ದಯವಿಟ್ಟು
ಪಾಪ ಎಲ್ಲ ಆಟಗಾರರಿಗೆ ಕ್ಷಮೆ ಕೋರ್ತಾ ಇದ್ದೀನಿ ನಾನು. ಇರಲಿ, ದಯಮಾಡಿ ಎಲ್ಲರೂ ಕೂಡ ಈ ಕಡೆ ಒಂದಷ್ಟು ಗಮನ ಹರಿಸಿ. ನಮ್ಮ ಈ ಕ್ರೀಡಾಕೂಟಕ್ಕೆ ಶುಭಾಶಯ ಹೇಳೋದಕ್ಕೆ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳಾದಂಥ ಸತ್ಯಭಾಮ ಅವರು ಬಂದಿದ್ದಾರೆ. ಮಧ್ಯೆ ಅಡಚಣೆ ಆಗ್ತಾಯಿದೆ, ಆದರೆ ಅವರು ಕೂಡ ಬೇಗ ಹೋಗಬೇಕಾಗಿರೋದ್ರಿಂದ ಒಂದೆರಡು ಮಾತುಗಳನ್ನಾಡಿ ಶುಭಾಶಯಗಳನ್ನು ಹೇಳ್ತೀನಿ ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ದಯಮಾಡಿ ಎಲ್ಲ ಒಂದು ಸ್ವಲ್ಪ ಈ ಕಡೆ ಗಮನ ಮಾಡಿ. ಎಲ್ಲರಿಗೂ ನಮಸ್ಕಾರ. ಆಟಗಾರರಿಗೆ ಮತ್ತು ಪ್ರೇಕ್ಷಕರು, ಇಷ್ಟೊಂದು ಬೃಹತ್ ಮೊತ್ತದಲ್ಲಿ ಎಲ್ಲ ತಾವೆಲ್ಲ ಸೇರಿದ್ದೀರ. ಆಮೇಲೆ ಈ ಒಂದು ಜೈ ಭೀಮ್ ಒಂದು ಟ್ರೋಫಿಯನ್ನು ಏನು ಆಯೋಜನೆ ಮಾಡಿದ್ದೀರ, ಮೊದಲನೇದಾಗಿ ಅವ್ರಿಗೆ ನನ್ನ ತುಂಬು ಹೃದಯದ ಥ್ಯಾಂಕ್ಸ್. ಯಾಕೆಂದರೆ ಇಷ್ಟೊತ್ತಲ್ಲಿ ಹಾಸನದಂಥ ಒಂದು ಜಿಲ್ಲಾ ಕೇಂದ್ರದಲ್ಲಿ ಹೊನಲು ಬೆಳಕಿನ ಒಂದು ಪಂದ್ಯಾವಳಿಯನ್ನು ಮಾಡೋಂಥದ್ದು, ಆಮೇಲೆ ದೊಡ್ಡ ಸ್ಕ್ರೀನಲ್ಲಿ ಏನು ತೋರಿಸಿ ಆ ಸ್ಕ್ರೀನೆಲ್ಲ ಅರೇಂಜ್ ಮಾಡೋದು, ಆಮೇಲೆ ಪ್ರೇಕ್ಷಕರನ್ನ ಈ ಹೊತ್ತಲ್ಲಿ ಅವ್ರನ್ನ ಎಲ್ಲ ಪಂದ್ಯಾವಳಿಗಳು ಇಂಟರ್ನ್ಯಾಷನಲ್ಲು ನ್ಯಾಷನಲ್ ಅಂದರೆ ಎಲ್ಲ ರಂಜಿ ಬೇರೆದೆಲ್ಲ ಬರ್ತಾರೆ. ಆದರೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನಾನು ಬರುವಾಗ ಅಲ್ಲಿ ಎಲ್ಲ ಇದು ಮಾಡಿಕೊಂಡು ಬಂದಿದ್ದು, ಕ್ಲಿಯರ್ ಮಾಡ್ಕೊಂಡು ರೋಡು, ಅಷ್ಟೊಂದು ಜನ ಇದ್ದಾರೆ. ಸೊ ತಾವು ಆಯೋಜಕರು ಒಳ್ಳೆಯ ಒಂದು ಆಯೋಜನೆ ಮಾಡಿದ್ದೀರ. ಇದು 3 ದಿನ ನಡೀತು ಅಂತಂದ್ಬಿಟ್ಟು, ಇವತ್ತು ಕೊನೆಯ ದಿನ. ನನಗೆ ಕಾರ್ಯದ ಒತ್ತಡದಿಂದ ಬಹುಶಃ ಆಗಿಲ್ಲ, ಕ್ಷಮಿಸಬೇಕು. ಆಮೇಲೆ ಒಳ್ಳೆ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಕ್ರಿಕೆಟು ಆಮೇಲೆ ವೀಕ್ಷಕ ವಿವರಣೆ ಮಾಡ್ತಾ ಇರೋಂಥವ್ರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ. ಕಮೆಂಟ್ರಿ, ಅದಕ್ಕೆ ಕನ್ನಡದಲ್ಲಿ ಹೇಳಿದೆ, ವೀಕ್ಷಕ ವಿವರಣೆ ಕಮೆಂಟ್ರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿ. ಅಂದರೆ ನಾವು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಒಂದು ದಿನ ಈ ಸಂದರ್ಭದಲ್ಲಿ ಹೇಳಬೇಕು, ಕ್ರಿಕೆಟನ್ನು ನಾವು ವಿದ್ಯಾರ್ಥಿ ದಶೆಯಲ್ಲಿ ಭಾಳ ಈ ನಾಳೆ ಎಕ್ಸಾಮ್ ಇದೆ ಅಂತಂದ್ರೂ ಕೂಡ ನೋಡ್ತಾ ಇದ್ವಿ. ಏನು ಅಂತಂದರೆ ಏನಾದರೂ ನಾವು ನಮ್ಮ ದೇಶ ಸೋಲ್ತು ಅಂದರೆ ಫುಲ್ ಹತ್ತು ಬಿಡ್ತಿದ್ವಿ. ಅಂದರೆ ಅಳೋ ಅಂದರೆ ಅಷ್ಟು ಭಾವನಾತ್ಮಕವಾಗಿ ನಾವು ತೊಗೊಂಡಿದ್ವಿ. ಇವಾಗ ಅದರ ಡಿಟ್ಯಾಚ್ಮೆಂಟ್ ಆಗಿದೆ. ಅಂದರೆ ಅಷ್ಟೊಂದು ನಾನು ಹೇಳ್ತೀನಿ ಮನೆಯಲ್ಲಿ, ಏನಾದರೂ ಗೆದ್ದರೆ ಮಾತ್ರ ನನ್ನ ಕರೀರಿ. ಮೊನ್ನೆ ವರ್ಲ್ಡ್ ಕಪ್ಪಲ್ಲಿ ನಾವೆಲ್ಲ ದೊಡ್ಡದಾಗಿ ಪರದೆಯನ್ನು ಹಾಕಿಸಿ ಮುಂದೆ ಕೂತ್ಕೊಂಡಿದ್ದೆ ನಾನು ಮೊನ್ನೆ ಸ್ಟೇಡಿಯಮಲ್ಲಿ. ಎಲ್ಲ 10 ಪಂದ್ಯಾವಳಿಯನ್ನು ಗೆಲ್ಲೋದು ಇಟ್ಸ್ ನಾಟ್ ಎ ಸ್ಮಾಲ್ ಇಶ್ಯೂ. ದೇ ಡಿಡ್ ವೆರಿ ವೆಲ್. ನಮ್ಮ ಇಂಡಿಯಾ ಟೀಮು ಬಹಳ ಚೆನ್ನಾಗಿ ಆಡಿದ್ರು, ಎಲ್ಲರಿಗೂ ಹೆಮ್ಮೆ ಪಡೋಂಥ ಕೆಲಸ ಮಾಡಿದರು. ಇನ್ನೊಂದು ಮಾಡ್ತಾರೆ, ಅದೇ ಯಾರೋ ಒಬ್ಬರು ಟಿ ವಿಯಲ್ಲಿ ನಾನು ನೋಡಿದೆ, ನಮಗೆ ಎದುರಾಳಿ ಆಸ್ಟ್ರೇಲಿಯಾ ಆಗಿಲ್ಲ ಅಂದರೆ ನಮ್ಗೆ ಭಾಳ ಚೆನ್ನಾಗಿತ್ತು ಅಂತಂದ್ರೆ, ನಾನು ಆದರೂ ನೋಡೋಣ ಆಸ್ಟ್ರೇಲಿಯಾ ಏನು ಮಾಡ್ತಾರೆ, ನಮ್ಮವರು ಬಂದಮೇಲೆ ಕಪ್ ಹೊಡೆದಿರ್ತಾರೆ ಅಂತಂದು ಅಂದ್ಕೊಂಡ್ವಿ. ಸೊ ಭಾಳ ನಿರಾಸೆ ನಮಗೆ ಬಂತು ಈ ಒಂದು ವಿಶ್ವಕಪ್ಪಲ್ಲಿ. ಕ್ರಿಕೆಟು ಗೊತ್ತಲ್ಲ, ಭಾರತದ ಪ್ರತಿ ಮನೆ ಮಾತಾಗಿದೆ ಕ್ರಿಕೆಟು. ಇಂಥ ಒಂದು ಪಂದ್ಯಾವಳಿಯನ್ನು ತಾವೆಲ್ಲ ಆಯೋಜನೆ ಮಾಡಿದ್ದೀರ. ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ, ಆಯೋಜನೆ ಮಾಡಿರುವಂಥ ಹೇಮಂತು ಮತ್ತು ಯಶವಂತ್ ಅವ್ರಿಗೆ ವಿಶೇಷವಾದ ತುಂಬು ಹೃದಯದ ಧನ್ಯವಾದಗಳು. ಆಮೇಲೆ ಇದರಲ್ಲಿ ಈ ಕಮಿಟಿಯಲ್ಲೆಲ್ಲ ಇದ್ದೀರಾ, ಮಹಾಂತಪ್ಪ, ಬೇರೆ ಬೇರೆ ಎಲ್ಲ ಸದಸ್ಯರು, ನಮ್ಮ ರಾಜೇಶು ಎಲ್ಲ ಇದ್ದೀರಾ. ಸೊ ಎಲ್ಲರೂ ಮತ್ತು ಬೇಕಾದ ಇದ್ದಾರೆ, ಒಂದು 8-10 ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಆಮೇಲೆ ಈಗ ಆಡ್ತಾ ಇದ್ರಿ, ಕ್ಷಮಿಸಬೇಕು, ನಾನು ಬರೋದು ಅಲ್ಲಿ ವೀಕ್ಷಕ ವಿವರಣೆಯನ್ನು ತಡೆದು ಹೇಳೋವಂಥದ್ದು ಇದೆಲ್ಲ ಆಗಬಾರ್ದು. ಎಲ್ಲ ಒಂದು ಏನೋ ಒಂದು ನಮಗೆ ಅಟೆನ್ಷನ್ ಇರುತ್ತೆ. ಅಟೆನ್ಷನ್ ನಾವು ಹೇಳ್ತೀವಲ್ಲ ಅಡ್ವರ್ಟೈಸ್ಮೆಂಟ್ ಬಂದಂಗೆ. ಸೊ ಇದು ಯಾಕಪ್ಪ ಬಂತು ಈ ಟೈಮಲ್ಲಿ ಅಂತಂದ್ಬಿಟ್ಟು ಅದು ಅಂದ್ಕೊಂಡಿದ್ದೀನಿ. ಆ ಥರ ನಾನು ಡಿಸ್ಟರ್ಬ್ ತಮ್ಗೆ ಮಾಡಿಲ್ಲ ಅಂತಂದು ಅಂದ್ಕೊಳ್ತಾ, ಆಮೇಲೆ ಏನು ಆಟಗಾರರು ಇದ್ದಾರೆ ಅವ್ರಿಗೂ ಎಲ್ಲರಿಗೂ ಶುಭ ಕೋರ್ತಾ. ಯಾರು ಕಪ್ ಹೊಡಿತೀರೋ ಗೊತ್ತಿಲ್ಲ, ಭಾಳ ಅದ್ಭುತವಾದ ಟ್ರೋಫಿ ತಂದಿದ್ದಾರೆ. ಎಷ್ಟು ನೋಡಿ ಕಾಣಿಸ್ತಾ ಇದೆಯಲ್ಲ, ಎಷ್ಟೊಂದು ದೊಡ್ಡ ಟ್ರೋಫಿಯನ್ನು ತಂದಿದ್ದಾರೆ. ಯಾರು ಹೊಡಿತಾರೆ ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಸೊ ಎಲ್ಲರಿಗೂ ಇದು. ಆಮೇಲೆ ಯಾರು ಡಿಫೀಟ್ ಆದರು, ಯಾರು ಸೋಲನ್ನು ಕಂಡರು, ರನ್ನರ್ ಯಾರಾಗಿರ್ತಾರೆ ರನ್ನರ್ ಅಪ್ಪು, ಅವ್ರಿಗೂ ಕೂಡ ಆಟ ಅಂತಂದರೆ ಸೋಲು ಗೆಲುವು ಕಾಮನ್ನು. ಸೋಲು ಒಬ್ಬ ಗೆಲ್ತಾನೆ ಅಂತಂದರೆ ಇನ್ನು ಉಳಿದವರೆಲ್ಲ ಸೋಲ್ಲೇಬೇಕು, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಅದು ಛಲ ಇಟ್ಕೋಬೇಕು ನಾವು.
ಏನಂದರೆ ಸೋಲಿನಿಂದ ಒಂದು ಮತ್ತೊಮ್ಮೆ ಗೆಲ್ಲಬೇಕು, ನಾವು ಮುಂದಿನ ದಿನ ಇದೇ ಇದರಲ್ಲಿ ನಾನು ಗೆಲ್ಲಬೇಕು ಅಂತಂದ್ಬಿಟ್ಟು ಮುಂದಿನ ವರ್ಷನೂ ಕೂಡ ಆಯೋಜನೆ ಮಾಡ್ತಾರೆ. ಸೊ ಅದನ್ನು ನಾನು ಗೆಲ್ಲಬೇಕು ಅಂತಂದ್ಬಿಟ್ಟು ಆವಾಗ ಗೆದ್ದ ಮೇಲೆ ಅದನ್ನು ಹೇಳಬೇಕು. ನಾನು ಹಿಂದೆ ಈ ಥರ ಛಲ ಮಾಡಿದ್ದೆ, ಅಂದರೆ ಐ ಹ್ಯಾಡ್ ಕಮಿಟೆಡ್, ಐ ಹ್ಯಾಡ್ ಥಾಟ್, ಇವಾಗ ಐ ಹ್ಯಾವ್ ಅಚೀವ್ಡ್ ಅಂತಂದ್ಬಿಟ್ಟು ಹೇಳಬೇಕು. ಎಲ್ಲರಿಗೂ ಶುಭವಾಗಲಿ. ತಾವೆಲ್ಲ ಒಳ್ಳೆಯ ಆಯೋಜನೆ ಮಾಡಿದ್ದೀರಾ. ಆಮೇಲೆ ಜೈ ಭೀಮ್ ಅನ್ನೋ ಒಂದು ಹೆಸರಲ್ಲೇ ಒಂದು 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 ಮ್ಯಾಜಿಕ್ ಇದೆ. ಸೊ ಆ ಟ್ರೋಫಿಯನ್ನು ಅಂದರೆ ಯಾರು ಗೆಲ್ತೀರಾ ಅವ್ರಿಗೂ ಕೂಡ ನಿಮಗೂ ಒಂದು ಅದೃಷ್ಟ ಅಂತಂದೇ ಹೇಳ್ಬೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚೊತ್ತು ನಾನು ತೊಗೊಳ್ಳಲ್ಲ, ತಾವು ಕಂಟಿನ್ಯೂ ಮಾಡಿ. ಇರ್ತಾರೆ ಎಲ್ಲ ಆಯೋಜಕರು, ನಮ್ಮ ಪ್ರೇಕ್ಷಕರು ಎಲ್ಲ ಇದ್ದಾರೆ, ಅವ್ರಿಗೆ ಬೇಸರ ಆಗೋದು ಬೇಡ, ಕಂಟಿನ್ಯೂ ಮಾಡಿ. ನನಗೆ ವೇದಿಕೆ ಮೇಲಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಕೊಡಿ ಅಂತಂದ್ಬಿಟ್ಟು ಕೇಳ್ತಾ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಮೇಡಮ್. ದಯಮಾಡಿ ಪುಷ್ಪಾರ್ಚನೆ. DC ಮೇಡಮ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ. ಉಳಿದವರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ತಾರೆ. ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ. ಥ್ಯಾಂಕ್ ಯು. ಹಾಗೆ ಆಯೋಜಕರ ಕಡೆಯಿಂದ ಒಂದು ಕಿರು ಕಾಣಿಕೆ ನೀಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳವರಿಗೆ ಎಲ್ಲ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಯಶವಂತಣ್ಣ ಹಾಗೂ ಹೇಮಂತ್ ಅವರು, ಜೊತೆಗೆ ಸಂಘಟಕರು, ಜಿಲ್ಲಾಧಿಕಾರಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಮಹಾಂತಪ್ಪ ಅವರು ದಯಮಾಡಿ ಬರಬೇಕು. ಹಾಗೆ ಧರ್ಮಪ್ಪ ನಾಯ್ಕ ಅವರು ಬಂದರು. ಹಾಗೆ ಇಲ್ಲಿ ಪ್ರಮುಖವಾಗಿ ಇವತ್ತಿನ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲರೂ ದೊಡ್ಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ರಾಹುಲ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ ಹಾಸನಕ್ಕೆ ಬಂದಿರತಕ್ಕಂತಹ ರಾಹುಲ್ ಜಾರಕಿಹೊಳಿ ಅವರು ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಶುಭ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೆಳಗಾವಿ ಇದರ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂತಹ ರಾಹುಲ್ ಸರ್ ಅವರು ಇವತ್ತು ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಜಿಲ್ಲಾಧಿಕಾರಿ ಮೇಡಮ್ ಅವರು ಇದೀಗ ತಾನೇ ವೇದಿಕೆಯನ್ನು ನಿರ್ಗಮಿಸ್ತಾ ಇದ್ದಾರೆ. ಅವರ ಬಂದಿದ್ದಕ್ಕೆ ಅವರಿಗೆ ಎಲ್ಲರ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತೀವಿ. ಹೇಮಂತ್ ಅವರು DC ಮೇಡಮ್ ಅವರನ್ನು ಬಿಡೋದಕ್ಕೆ ಹೋಗ್ತಾ ಇದ್ದಾರೆ. ಹಲೋ, ವೇದಿಕೆ ಮೇಲ್ಭಾಗದಲ್ಲಿರುವಂಥ ರಾಹುಲ್ ಜಾರಕಿಹೊಳಿ ಅವರಿಗೆ ಬುದ್ಧನ ಶಾಲದ ಹಾಕುವ ಮುಖಾಂತರವಾಗಿ, ಇವಾಗ ಹಾರವನ್ನು ತೊಡಿಸುವ ಮುಖಾಂತರವಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಕ್ರಿಕೆಟ್ ಆಟದ ನಡುವೆ ಭವ್ಯವಾದಂಥ ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಈ ಸಂಘಟನೆಯವರು ಕರೆಯನ್ನು ಕೊಟ್ಟಿದ್ದಕ್ಕೆ ಬಿಡುವಿಲ್ಲದಿದ್ದರೂ ಕೂಡ ಈ ರಾತ್ರಿಯ ವೇಳೆಯಲ್ಲಿ ನಮ್ಮ ಸಂಘಟಕರು ಎನ್ನುವಂಥ ಮನೋಭಾವನೆಯಲ್ಲಿ ಬಿಡುವನ್ನು ಮಾಡಿಕೊಂಡು ಬಂದಿರುವಂಥ ರಾಹುಲ್ ಜಾರಕಿಹೊಳಿ ಅವರನ್ನು ಇವಾಗ
ವೇದಿಕೆ ಮೇಲ್ಭಾಗದಲ್ಲಿ ಪ್ರೀತಿಪೂರ್ವಕದಿಂದ ಗೌರವಿಸುವಂತ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈಗಾಗಲೇ ಸತ್ಯಭಾಮ DC ಮೇಡಮ್ ಅವರನ್ನು ಕೂಡ ಗೌರವಿಸಲಾಗಿತ್ತು. ಅವರ ಹಿತ್ತಿನೋಡಿಯೊಂದಿಗೆ ಬಹುಶಃ ಕ್ರಿಕೆಟನ್ನು ನಾನು ಕೂಡ ಬಹಳಷ್ಟೊಂದು ವೀಕ್ಷಣೆಗಾಗಿ ಕ್ರಿಕೆಟನ್ನು ಮನಕ್ಕೆ ಸೆಳೆದುಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಆಡುವ ಮುಖಾಂತರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಮಾತನಾಡಿ ಅವರನ್ನು ಕೂಡ ಬೀಳುಕೊಟ್ಟಿದ್ದೇವೆ. ಇವಾಗ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ರಾಹುಲ್ ಜಾರಕಿಹೊಳೆ ಅವರು ಕೂಡ ಉಪಸ್ಥಿತಿ ಇದ್ದಾರೆ ಕೂಡ. ಅವರಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ಕೊನೆಯ ಚೆಂಡಿಗಾಗಿ ಹಲೋ. ಅದೇ ರೀತಿಯಲ್ಲಿ ಈ ಒಂದು ಟೂರ್ನಮೆಂಟ್ ಬಹಳಷ್ಟೊಂದು ಯಶಸ್ಸಾಗಿ ಕಾಣಲು ಆಡುವಂಥ ಆಟಗಾರರು ಒಂದೇ ರೀತಿಯಲ್ಲಿ ಸಮವಸ್ತ್ರಧಾರಿಗಳಾಗಿ ಆಡುವುದಕ್ಕೆ ಕಾರಣೀಕರ್ತರಾದವರು ನಮ್ಮ ರಾಹುಲ್ ಜಾರಕಿಹೊಳೆ. ಈ ಟೂರ್ನಮೆಂಟಲ್ಲಿ ಭಾಗವಹಿಸಿದಂಥ 32ರಿಂದ 33 ತಂಡಗಳಿಗೂ ಕೂಡ ಟೀ ಶರ್ಟನ್ನು ವಿತರಣೆಯನ್ನು ಮಾಡಿದವರು ಕೂಡ ನಮ್ಮ ರಾಹುಲ್ ಜಾರಕಿಹೊಳೆ ಅವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಪ್ರತಿ ತಂಡವೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಒಂದೇ ಸಮವಸ್ತ್ರೀಯ ದಾರಿಗಳಾಗಿ ಯಶಸ್ಸನ್ನು ಕಾಣಲು ಕೂಡ ನಮ್ಮೊಂದಿಗೆ ಸಹಕರಿಸಿದಂಥ ರಾಹುಲ್ ಜಾರಕಿಹೊಳೆ ಅವರು ಕೂಡ. ಇಪ್ಪತ್ತ ಓಟ ಅಂಕಿಅಂಶ ಪಟ್ಟಿ ಕಂಡುಕೊಳ್ತಾ ಇದೆ. ಇತ್ತ ಕಡೆಯಲ್ಲಿ 18 ಚೆಂಡುಗಳು ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಗಣ್ಯರುಗಳ ಉಪಸ್ಥಿತಿಯ ಜೊತೆಯಲ್ಲಿ ಪಂದ್ಯಕೂಟ ಮತ್ತೊಂದು ಮೆರುಗನ್ನು ಕಂಡುಕೊಳ್ತಾ ಇದ್ರೆ, ಇತ್ತ ಕಡೆಯಲ್ಲಿ ಪಂದ್ಯಕೂಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದ್ದಾವೆ. ಧೀರಜಸ್ತಗಾರಿಕೆಯಲ್ಲಿ ತನ್ನ ಕೂಟದ 2ನೇ ಓವರ್ನ ಆರಂಭಿಕ ಚೆಂಡು, ಇನ್ನಿಂಗ್ಸ್ 4ನೇ ಓವರ್ನ ಆರಂಭಿಕ ಚೆಂಡು ನೇರವಾಗಿ ಹುದ್ದರಿಯ ಪತನವನ್ನು ಕಂಡುಕೊಳ್ತಾ ಇದ್ರೆ, ಮುರುಳಿಯ ಆಟಕ್ಕೆ ಪೂರ್ಣ ವಿರಾಮ ಬೀಳ್ತಾ ಇದೆ. ರಂಗ ಪ್ರವೇಶ ಹುಳಿಮಾವು ಪರವಾಗಿ ರೈನಾ ಯಾವ ರೀತಿಯಲ್ಲಿ ಮೈನ ಹಕ್ಕಿ ಆಗಿ ಆಟದ ವೈಖರಿಯನ್ನು ಅಂಕಣಕ್ಕೆ ಸಮರ್ಪಿಸಿ ಸೆಮಿಫೈನಲ್ ಹಂತದಲ್ಲಿ ಗೆಲ್ಲುವನ್ನು ತಮ್ಮ ತಂಡಕ್ಕೆ ದಾಂಡು ಎನ್ನುವ ಅಸ್ತ್ರದ ಮುಖಾಂತರವಾಗಿ ಚೆಂಡಿಗೆ ಉತ್ತರವನ್ನು ನೀಡ್ತಾರೆ. ಕಾದುಕೊಳ್ಳಬೇಕಾಗಿದೆ. ರೈನಾ ರಂಗ ಪ್ರವೇಶ. ಇತ್ತ ಕಡೆಯಲ್ಲಿ ರಾಜ್ಯ ಕಂಡಂತ ಶ್ರೇಷ್ಠ ಅತ್ಯುತ್ತಮ ಯುವ ಆಟಗಾರ ಧೀರಜ್ ಚೆಂಡಿನ ಮುಖಾಂತರವಾಗಿ ಮತ್ತೆ ಹುದ್ದರಿ ಪಡೆದ ಹುಮ್ಮಸ್ಸಿನಲ್ಲಿ ಕಂಡುಕೊಳ್ಳಬೇಕಾಗಿದೆ. ಅಂತಾರಾಜ್ಯ ಮಟ್ಟದ ಮಹಾನ್ ನಾಯಕ ಜೈ ಭೀಮ್ ಟ್ರೋಫಿ ಕೊನೆಯ ದಿನಕ್ಕೆ ಪಾದಾರ್ಪಣೆ ಕಂಡುಕೊಳ್ತಾ ಇದೆ. ಹೊನಲು ಬೆಳಕಿನ ರಂಗಿನ ಒಡ್ಡೋಲಗದ ಕ್ರೀಡೆ, ನೀಲಿ ಪಡೆಗಳ ತಿಂಗಳುಗಟ್ಟಲೆ ಪರಿಶ್ರಮ, ಗಣ್ಯಾತಿ ಗಣ್ಯರುಗಳ ಜೊತೆಗೂಡುವ ಮುಖಾಂತರವಾಗಿ ಪಂದ್ಯಕೂಟದ ಸವಿ ಇಡೀ ಹಾಸನದ ಇತಿಹಾಸದ ಪುಟದಲ್ಲಿ ಮೆಲುಕನ್ನು ತಂದುಕೊಡ್ತಾ ಇದೆ. ಇಡೀ ಅಂಕಣ ಕಪ್ಪು ಬಳೆಯಂತೆ ಸುತ್ತೋಲೆ ಆಗ್ತಾ ಇದೆ. ಯಶಸ್ಸಿನ ಆಟದ ವೈಖರಿ ಅಂಕಣದ ಒಳಭಾಗದಲ್ಲಿ ದಾಂಡುಗಾರರು ರೋಚಕ ರೋಮಾಂಚನಕಾರಿಯಾಗಿರ್ತಕ್ಕಂಥ ನಾನಾ ನೀನ ಎನ್ನುವಂಥ ಹಣಹಣಿಯನ್ನು ರೂಪಿಸಿಕೊಳ್ತಾ ಇದ್ರೆ ಕಣ್ಣಿಗೆ ಹಬ್ಬವಾಗ್ತಾ ಇದೆ.
ಈ ಎಲ್ಲ ಬೆವರ ಹನಿಗಳಿಗೆ ಪೂರಕವಾಗಿ ವೇದಿಕೆ ಮೇಲ್ಭಾಗದಲ್ಲಿ ಮಿಂಚುತ್ತಾ ಮಿರುಗುತ್ತಿರುವಂತಹ ಮಹಾನ್ ನಾಯಕ ಜೈ ಭೀಮ್ ಟ್ರೋಫಿಯ ಜೊತೆಯಾಗಿ 1,555,000 ರೂಪಾಯಿಗಳ ಪೂರೈಕೆಯನ್ನು ಕಂಡುಕೊಳ್ಬೇಕಾಗಿದೆ. ಮತ್ತೆ ಧೀರಾಜ್ ಮೂರನೇ ಚೆಂಡಿಗೆ ಎಸೆದ್ರು. ಮಿಡ್ ವಿಕೆಟ್ ನಲ್ಲಿ ಚೆಂಡು ಸಮಂಜಸವಾದ ಹೊಡೆತವನ್ನು ದಾಂಡು ಕಂಡುಕೊಳ್ತಾ ಇಲ್ಲ, ಆದ್ರೂ ಕೂಡ ತಟ್ಟಿಮುಟ್ಟೋಡ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ಒಂಟಿ ಓಟ ಅಂಕಿಅಂಶ ಪಟ್ಟಿ ರೂಪಿಸಿಕೊಳ್ತಾ ಇದೆ. 23 ಓಟಗಳು, ಒಂದಲ್ಲ ಎರಡಲ್ಲ 3 ದಿನಗಳ ಕಾಲ ಹಗಲಿರುಳಿನ ಪಂದ್ಯಕೂಟದ ಸವಿ ನಮ್ಮ ಕಣ್ಣು ಮುಂದೆ ಹಾದು ಹೋಗ್ತಾ ಇದೆ. ಇತ್ತ ಕಡೆಯಲ್ಲಿ ಮತ್ತೆ ತಟ್ಟಿಮುಟ್ಟು ಓಡುವ ಪ್ರಯತ್ನ. ಭವ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳುತ್ತಿರುವಂಥ PWD ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಮಗನಾಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಸ್ ಬೆಳಗಾವಿ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಅವರು ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ನಿಜವಾಗಿಯೂ ಕೂಡ ಒಂದು ಹೆಮ್ಮೆಯ ವಿಚಾರವಾಗ್ತಾ ಇದೆ. ಇತ್ತ ಕಡೆಯಲ್ಲಿ ದಾಂಡು ಮತ್ತೆ ರಾರಾಜಿಸ್ತಾ ಇದೆ. ಲೀಲಾಜಾಲವಾಗಿರ್ತಕ್ಕಂಥ ಷಟ್ಕ ಅಂಕಿಅಂಶ ಪಟ್ಟಿಗೆ ರವಾನಿಸಿಕೊಳ್ತಾ ಇದ್ದಾನೆ ದಾಂಡುಗಾರ ಹರಿ. ಗಮನಿಸಿಕೊಳ್ಬೇಕು, ರಾಜ್ಯ ಕಂಡಂತ ಅಗ್ರ ಮಟ್ಟದ ಆಟಗಾರ ಹರಿ ಎಷ್ಟರ ತನಕ ಅಂಕಣದ ಒಳಭಾಗದಲ್ಲಿ ದಾಂಡು ಎನ್ನುವ ಅಸ್ತ್ರದ ಮುಖಾಂತರವಾಗಿ ಇರುತ್ತಾನೋ ಅಲ್ಲಿಯ ತನಕ ಹುಳಿ ಮಾವು ತಂಡಕ್ಕೆ ಗೆಲುವು ಕಟ್ಟಿಟ್ಟ 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 ಬುತ್ತಿ. ಮತ್ತೆ ಬೀಸುವ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ಷಟ್ಕ. 61 ಓಟವನ್ನು ಗಳಿಸಬೇಕಾಗಿತ್ತು ದಾಂಡು. ಅಜಯ್ ತೊಟ್ಟಂ 42 ಚೆಂಡು ರವಾನಿಸಿಕೊಂಡಿರ್ತಕ್ಕಂಥ ದಾಂಡು 60 ಓಟವನ್ನು ಗಳಿಸಿತ್ತು. 61ರ ಚೇಸಿಂಗ್ ಅನ್ನು ಬಿಟ್ಟುಕೊಟ್ಟಿತ್ತು. ಇತ್ತ ಕಡೆಯಲ್ಲಿ ಹರಿ ಆರ್ ಬಟಿಸ್ತಾ ಇದ್ದಾನೆ. ಗಮನಿಸಿಕೊಳ್ಬೇಕು, ಹರಿಗೆ ಒಂದು ರನ್ಔಟ್ ಮಾಡುವ ಅವಕಾಶ ಇತ್ತು. ಅಲ್ಲಿ ಕೊಂಚ ಮಟ್ಟಿಗೆ ಹರಿಗೆ ಜೀವದಾನವನ್ನು ಬಿಟ್ಟುಕೊಟ್ಟಿದ್ರು. ಅದೇ ಲಾಭಾಂಶವನ್ನು ಹರಿ 6 ಬಟನೆಯ ದಾಂಡುಗಾರಿಕೆ ಮುಖಾಂತರವಾಗಿ ತೋರ್ಪಡಿಸಿಕೊಳ್ತಾರೆ. ಅಂಕಿಅಂಶ ಪಟ್ಟಿ 36 ಓಟವನ್ನು ಗಳಿಸಿಕೊಳ್ತಾ ಇದೆ. ಹರಿಗೆ ಈಗ ಹ್ಯಾಟ್ರಿಕ್ 6ಗೆ ಮುಂದುವರಿಕೆ ಇದೆ. ಘೋಷಣೆ 1,000 ರೂಪಾಯಿಗಳ ಘೋಷಣೆ. ಪೆಂಟಗಾನ್ ಆಟಗಾರ ಇರ್ತಕ್ಕಂಥ ವೆಂಕಟೇಶ್ ಸರ್ ಅವರು ಹಾಗೂ ಲೋಹಿತ್ ರವರು ಘೋಷಿಸಿಕೊಂಡಿದ್ದಾರೆ. ಗಮನಿಸಿಕೊಳ್ಬೇಕು, ಇನ್ನೊಂದು ಚೆಂಡು ಹರಿಗೆ ಸಿಕ್ಕಿ ಅದೇನಾದರೂ ದಾಂಡಿನ ಮುಖಾಂತರವಾಗಿ ಸಮಂಜಸವಾದ ಹೊಡೆತವನ್ನು ಕಂಡುಕೊಂಡ್ರೆ ಹರಿಗೆ 1,000 ರೂಪಾಯಿಗಳ ಘೋಷಣೆ. 36 ಓಟ. 24 ಚೆಂಡು ಸಮರ್ಪಿಸಿಕೊಂಡಾಗಿದೆ. ಈಗ ಈಗ 18 ಚೆಂಡು ಬಾಕಿ ಇದೆ. ಹದಿನೆಂಟು 25 ಎಸೆತಗಾರಿಕೆಯಲ್ಲಿ ಪ್ರದೀಪ. ಹದಿನೆಂಟು ಚೆಂಡು 25 ಓಟ. ಗಮನಿಸಿಕೊಳ್ಳಬೇಕು, ಇತ್ತ ಕಡೆಯಲ್ಲಿ 36 ಓಟವನ್ನು ಗಳಿಸಿಕೊಂಡಾಗಿದೆ ದಾಂಡು. ಎಸೆಗಾರಿಕೆಯಲ್ಲಿ ಪ್ರದೀಪ್ ಕಂಡುಕೊಂಡಿದ್ರು. ಇತ್ತ ಕಡೆಯಲ್ಲಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ಳದೆ ತಟ್ಟಿಬಿಟ್ಟು ಓಡೋ ಪ್ರಯತ್ನಗಳು. ರಾಜ್ಯ ಕಂಡಂತ ಶ್ರೇಷ್ಠ ಒಂದು ತಂಡ. ಇದೇ ಮಹಾನಾಯಕ ಋತುವಿನಲ್ಲಿ 5 ಬಾರಿ ಆಯೋಜನೆಗೊಂಡಿರ್ತಕ್ಕಂಥ ಪಂದ್ಯಗಳು 4 ಬಾರಿ ಪ್ರಶಸ್ತಿಯನ್ನು ಗಳಿಸಿಕೊಂಡಿರ್ತಕ್ಕಂಥ ಅಜಯ್ ತೊಟ್ಟಂ ಈ ಒಂದು ಸೆಮಿಫೈನಲ್ ಹಣಾಹಣಿಯಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಾಗೆ ಹರಿಯವರಿಗೆ ಮತ್ತೊಂದು
ಘೋಷಣೆ ಬರ್ತಾ ಇದೆ. ಹರಿಯವರು ಹ್ಯಾಟ್ರಿಕ್ ಸಿಕ್ಸರನ್ನ ಸಿಡಿಸಿದ್ರೆ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅವರು 1,000 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಗಮನಿಸ್ಕೊಳ್ಬೇಕು, ಈಗ 2,000 ರೂಪಾಯಿಗಳು ಹರಿಯವರ ಜೇಬಿಗೆ ಬೀಳ್ತದೆ ಈ ಒಂದು ಚೆಂಡು ಚುಮ್ಮಿದ್ರೆ. ಇತ್ತ ಕಡೆಯಲ್ಲಿ ಅಕ್ರಮದ ಸೂಚನೆ. 38 ಓಟಗಳು ಕ್ರಮಿಸಿಕೊಂಡಾಗಿದೆ. 23 ಓಟಗಳ ಅನಿವಾರ್ಯತೆ ಬೇಕಾಗಿದೆ. ಪ್ರದೀಪ್ ಎಸಗಾರಿಕೆಯಲ್ಲೇ ಬಿಟ್ಟು ಕೊಡ್ತಾ ಇಲ್ಲ. ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು ಹರಿ. ಚೆಂಡು ಎಷ್ಟು ಕವರ್ಸಲ್ಲಿ ಸಾಗಿಕೊಳ್ತಾ ಇದ್ರೆ ಗ್ಯಾಪ್ ಶಾಟ್ಗಳು ಮೂಡಿ ಬರ್ತಾ ಇಲ್ಲ. ಒಂಟಿ ಓಟಕ್ಕೆ ಹೊಡೆತಗಳು ಶಬ್ದವಾಗ್ತಾ ಇದ್ರೆ ಮತ್ತೊಂದು ಓಟದ ಗಳಿಕೆ 39 ಓಟಗಳು. ಪಂದ್ಯಕೂಟ ಸಾವಿರಾರು ಕಣ್ಣುಗಳ ವೀಕ್ಷಣೆಗೆ ಸಾಕ್ಷಿ ಆಗ್ತಾ ಇದೆ. ನೀಲಿ ಪಡೆಗಳ ಆ ಒಂದು ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂಥದ್ದು ಇಡೀ ಹಾಸನದ ಪರಿಸರಕ್ಕೆ ಪರಿಚಯವಾಗ್ತಾ ಇದೆ. ಇತ್ತ ಕಡೆ ಮತ್ತೆ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ನಿಧಾನ ಗತಿಯ ಒಂದು ಕಾಟನ್ನ ಕೈ ಚೆಲ್ತಾ ಇದ್ರೆ ಇತ್ತ ಕಡೆಯಲ್ಲಿ ಒಂದು ಕಡೆ ಹರಿಗೆ ಜೀವದಾನವನ್ನು ಬಿಟ್ಟುಕೊಟ್ಟಿದ್ರು. ರನ್ಔಟ್ ಮಾಡೋ ಮುಖಾಂತರದಲ್ಲಿ ಕೈ ಚೆಲ್ಲಿದ್ರು. ಇತ್ತ ಕಡೆಯಲ್ಲಿ ರೈನಾಗೂ ಕೂಡ ಜೀವದಾನ ಬಿಟ್ಟುಕೊಡ್ತಾ ಇದ್ದಾನೆ. ಇದು ಬದಲಾವಣೆ ಹಂತವಾಗ್ತದೆ. ಆಟಗಾರರಿಗೆ ಅವಕಾಶವನ್ನು ನೀಡಿದ್ರೆ ಅದೇ ದಾಂಡು ಸಮಂಜಸವಾದ ಹೊಡೆತವನ್ನು ಚೆಂಡಿಗೆ ನೀಡಿದ್ರೆ ನೇರವಾಗಿ ಪರಾಜಯವನ್ನು ಅಜಯ್ ತೊಟ್ಟಂ ಕಂಡುಕೊಳ್ಬೇಕಾಗ್ತದೆ. ತಪ್ಪನ್ನ ಸರಿದೂಗಿಸಿ ಆಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಬೇಕಾಗಿದೆ ಅಜಯ್ ತೊಟ್ಟಂ ಮಲ್ಪೆ. ಗಮನಿಸಿಕೊಳ್ಬೇಕು, ಘೋಷಣೆ ಮೇಲೆ ಘೋಷಣೆ ಮೂಡಿ ಬರ್ತಾ ಇದೆ. ಈ ಒಂದು ಪಂದ್ಯಕೂಟದಿಂದ ಫೈನಲ್ ತನಕವೂ ಕೂಡ ಯಾವುದೇ ಆಟಗಾರರು ಷಟ್ಕವನ್ನು ಸಿಡಿಸಿದ್ರು ಕೂಡ ಆ ಒಂದು ಷಟ್ಕಕ್ಕೆ ಪ್ರತಿಯೊಂದು ಷಟ್ಕಕ್ಕೂ ಕೂಡ 100 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಹಾಸನಾಂಬ ತಂಡದ ನಾಯಕರಾಗಿರ್ತಕ್ಕಂಥ ರಾಕಿ. ಇತ್ತ ಕಡೆಯಲ್ಲಿ ಮತ್ತೆ ಸೀಮಾ ರೇಖೆಯನ್ನು ಸವರಿಕೊಂಡು ಸಾಗ್ತಾ ಇದೆ ಚೆಂಡು. 2 ಆಟಗಾರರು ಕೂಡ ಡೇಂಜರಸ್ ಬ್ಯಾಟ್ಸ್ಮನ್ಗಳು. ಈಗ ಅದೇ ಆಟಗಾರರಿಗೆ 2 ಆಟಗಾರಿಗೂ ಕೂಡ ಜೀವದಾನವನ್ನು ಅಜಯ್ ತೊಟ್ಟಂ ನೀಡ್ತಾ ಇದ್ರೆ ತಲೆಗೆ ಹುಳ ಬಿಟ್ಟ ರೀತಿಯಲ್ಲಿ ವರ್ತಿಸಿಕೊಳ್ತಾ ಇದ್ದಾರೆ. ಅರ್ಥಾತ್ ಈಗ ಮತ್ತೆ 4ರ ಗತಿ ಅಂಕಿಅಂಶ ಪಟ್ಟಿ 44 ಓಟವನ್ನು ಗಳಿಸಿಕೊಳ್ತಾ ಇದೆ. ಎಲ್ಲೋ ಇತ್ತು ಪಂದ್ಯಕೂಟ, ಮತ್ತೆಲ್ಲಿಗೋ ಸಾಗಿಕೊಳ್ತಾ ಇದೆ. ಮತ್ತೆ ಹರಿಗೆ ಘೋಷಣೆ ಆಗ್ತಾ ಇದೆ. ಸಂತೋಷ್ BM ವಕೀಲರು ಸತತ 2 ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆಯನ್ನ ಹರಿಯ ದಾಂಡಿಗೆ ಬಿಡ್ತಾ ಇದ್ದಾರೆ. ಪ್ರದೀಪ್ ಎಸಗಾರಿಕೆಯಲ್ಲಿ ಎತ್ತ ಕಳೆಯಲ್ಲಿ ಕೊಂಚ ಮಟ್ಟಿಗೆ 99% ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಂಡುಕೊಳ್ಬೇಕಾಗಿತ್ತು. ಆದರೆ ಪಾಯಿಂಟ್ನಲ್ಲಿ ಬೊಗಸೆಯನ್ನು ಸೇರ್ತಾ ಇದ್ರೆ ದೈನನ ಆಟಕ್ಕೆ ಪೂರ್ಣ ವಿರಾಮ ಬೀಳ್ತಾ ಇದೆ. ಇತ್ತ ಕಡೆಯಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ಪ್ರದೀಪ್ ಎಸಗಾರಿಕೆಯಲ್ಲಿ ಯಶಸ್ಸಿನ ವೈಖರಿಯನ್ನು ಕಂಡುಕೊಳ್ಬೇಕಾಗಿತ್ತು. ಆದರೆ ಕೊಂಚ ಮಟ್ಟಿಗೆ ಓಟವನ್ನು ಬಿಟ್ಟುಕೊಡ್ತಾ ಇದ್ರೆ 5ನೇ ಚೆಂಡು ಹುದ್ದರಿಗೆ ಪತನವನ್ನು ಕಂಡುಕೊಳ್ತಾ ಇದೆ. 44 ಓಟವನ್ನು ಕ್ರಮಿಸಿಕೊಂಡಾಗಿದೆ. ಹದಿಮೂರು ಚೆಂಡು ಗಮನಿಸಿಕೊಳ್ಬೇಕು. 17 ಓಟಗಳ ಅನಿವಾರ್ಯತೆ ಬೇಕಾಗಿದೆ. 13 ಚೆಂಡು 17 ಓಟ. ಕ್ರಿಕೆಟ್ ಎನ್ನುವಂಥದ್ದು ಒಂದು ಅದೃಷ್ಟ ದುರಾದೃಷ್ಟಗಳ ಪಂದ್ಯಕೂಟ. ಈ ಜಗತ್ತಿನಲ್ಲಿ ಆಡುವ ಹುಡುಗರಿಂದ ಅಲ್ಲಾಡುವ ಮುದುಕರವರೆಗೂ ಕೂಡ
ಇಷ್ಟಪಟ್ಟು ನೋಡುವಂಥ ಜಗತ್ತಿನ ಏಕೈಕ ಕ್ರೀಡೆ ಅಂತ ಹೇಳಿದರೆ ಅದು ಕ್ರಿಕೆಟ್ 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 ಅಗ್ರ ಸ್ಥಾನವನ್ನು ವಹಿಸಿಕೊಳ್ತದೆ. ಅಂತಹ ಒಂದು ಕ್ರಿಕೆಟಿಗೆ ನೀಲಿ ಪಡೆಗಳ ಬೆವರ ಹನಿಗಳ ಅರ್ಪಣೆಯಾಗ್ತಾ ಇದೆ. 33 ತಂಡಗಳು ಅಂತಾರಾಜ್ಯ ಮಟ್ಟದಲ್ಲಿ ತಮ್ಮ ಆಟದ ವೈಖರಿಯನ್ನು ಸಮರ್ಪಿಸಿಕೊಳ್ತಾ ಇದ್ದಾರೆ. ಈತ ಕಡೆಯಲ್ಲಿ ಮತ್ತೆ ಕೊಂಚ ಮಟ್ಟಿಗೆ ರಿವರ್ಸ್ ಮಾಡೋ ಪ್ರಯತ್ನ ಕಂಡುಕೊಂಡಿದ್ರು. ವೈಡ್ ಬಾಲಿಗೆ ಮನೆಯನ್ನು ಸರಿಸಿದ್ರು. ಮನೆ ತೆಗೆದ ಪುರಸ್ಕಾರ ಲೇಗ್ತಾ ಇಲ್ಲ. ಯಶಸ್ಸು ಪ್ರದೀಪ್ನ ಪಾಲಾಗ್ತಾ ಇದ್ರೆ 30 ಚೆಂಡು ರವಾನಿಸಿಕೊಂಡಾಗಿದೆ. 44 ಓಟವನ್ನು ಗಳಿಸಿಕೊಂಡಾಗಿದೆ. ಈಗ 12 ಚೆಂಡು ಬಾಕಿ ಇದೆ. 17 ಓಟಗಳ ಅನಿವಾರ್ಯತೆ ಇದೆ. ನಾನಾ ನೀನ ಎನ್ನುವಂಥದ್ದು ಸಾಗಿ ಬರ್ತಾ ಇದೆ. ಗೆಲುವು ಯಾರಿಗೆ ಎನ್ನುವಂಥದ್ದು ಸಾವಿರಾರು ಕ್ರೀಡಾ ಪ್ರೇಕ್ಷಕರುಗಳಿಗೆ ಪ್ರಶ್ನೆಯಾಗಿ ಉಳಿತಾ ಇದೆ. ಈಗ 12 ಚೆಂಡು 17 ಓಟ. ಗಣ್ಯಾತಿ ಗಣ್ಯರುಗಳ ವೀಕ್ಷಣೆ ಜೊತೆಲಿ ಪಂದ್ಯಕೂಟ ಸಾಗಿಕೊಳ್ತಾ ಇದೆ ಅಂತ ಹೇಳಿದ್ರೆ ಹಾಸನಕ್ಕೆ ಒಂದು ಇತಿಹಾಸದ ಸೃಷ್ಟಿ ಗಮನಿಸಿಕೊಳ್ಬೇಕು. 33 ತಂಡಗಳು ಅಂತಾರಾಜ್ಯ ಮಟ್ಟದಲ್ಲಿ ಆಟವನ್ನು ಆಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖ ಲಾಂಛನ 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 ಅದುವೇ ಮಹಾನಾಯಕ ಜೈ ಭೀಮ್ ಎನ್ನುವಂಥ ಲಾಂಛನ. ಅದಕ್ಕೆ ಅನುಗುಣವಾಗಿ ಆಟವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಗಮನಿಸಿಕೊಳ್ಬೇಕು. 3 ದಿನಗಳ ಹಗಲಿರುಳಿನ ಪಂದ್ಯಕೂಟ ಎಲ್ಲಿಯೂ ಕೂಡ ಒಂದು ಸಾಸಿವೆ ಕಾಳಷ್ಟು ಕಪ್ಪು ಚುಕ್ಕೆ ಬಾರದೇ ಇರುವ ರೀತಿಯಲ್ಲಿ ಆ ಒಂದು ಸಂಸ್ಥೆ ನಡೆಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ದಯವಿಟ್ಟು ನಾವೊಂದು ವಿಚಾರವನ್ನು ಗಮನಿಸಿಕೊಳ್ತೇನೆ. ಇಂಥ ಒಂದು ಕ್ರಿಕೆಟ್ ಹಬ್ಬವನ್ನು ನಮ್ಮ ಕಣ್ತುಂಬಿಸಿಕೊಳ್ಳಲು ಅವಕಾಶವನ್ನು ಮಾಡಿಕೊಂಡಂಥ ಎಲ್ಲ ಆಯೋಜಕರುಗಳಿಗೂ ಕೂಡ ಒಂದು ಬಾರಿ ನಿಮ್ಮ ಕೈಯಿಂದ ಜೋರಾದ ಚಪ್ಪಳ ನೀಡಿ ಗೌರವಿಸಿಕೊಳ್ಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಯಾಕಂತೇಳಿ ಇಂತಹ ಒಂದು ಇತಿಹಾಸದ ಭರಿತವಾಗಿರ್ತಕ್ಕಂಥ ಕ್ರೀಡೆಯನ್ನು ನಮಗೆ ಸವಿಯಲೋಣು ಮಾಡಿಕೊಡ್ತಾ ಇದ್ದಾರೆ. ನಮಗೆ ಇಲ್ಲಿ ಹಬ್ಬ ಆದರೆ ತಿಂಗಳುಗಟ್ಟಲೆ ಹಿಂದೆ ಅದೇ 15-17 ಆಯೋಜಕರುಗಳು ಬೆವರ ಹನಿಯನ್ನು ಈ ಒಂದು ಹಬ್ಬಕ್ಕಾಗಿ ಅರ್ಪಿಸಿಕೊಂಡಿದ್ದಾರೆ. ನಾವು ಅದನ್ನೆಲ್ಲವನ್ನು ಕೂಡ ಇಲ್ಲಿ ಮೆಲುಕು ಹಾಕಿಕೊಳ್ಬೇಕಾಗ್ತದೆ. ಒಂದು ಪಂದ್ಯಕೂಟ ನಿಜವಾಗಿಯೂ ಕೂಡ ರಂಗನ್ನು ಕಂಡುಕೊಳ್ಬೇಕಾದ್ರೆ ಆ ಪರದೆಯ ಹಿಂದೆ ಕೆಲಸ ಮಾಡಿದವರನ್ನು ನಾವು ಹೊಗಳಿ ಕೊಂಡಾಡಬೇಕಾಗ್ತದೆ. 6ನೇ ವರ್ಷದ ಇತಿಹಾಸದ ಪುಟದಲ್ಲಿ ಮಹಾನಾಯಕ ಜೈ ಭೀಮ್ ಟ್ರೋಫಿ ಅಗ್ರ ಒಂದು ಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ 12 ಚೆಂಡು 17 ಓಟ. ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ ಸಚಿನ್. ಈಗ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾನೆ ಹರಿ. ಚೆಂಡಿಗೆ 2 ಕಡೆಯಿಂದಲೂ ಕೂಡ ತಿರುವನ್ನು ನೀಡಬಲ್ಲಂತಹ ಹೆಗ್ಗಳಿಕೆಯ ಆಟಗಾರ ಸಚಿನ್ ಎಸ್ತಗಾರಿಕೆಯಲ್ಲಿ. ಇಲ್ಲಿ ಚೆಂಡು ಚುಕ್ಕೆಯಾದರೆ ಅಜಯ್ ತೊಟ್ಟಮ್ ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಲೆಗ್ಗೆ. ಅದೇ ಚೆಂಡಿಗೆ ದಾಂಡಿನ ಮುಖಾಂತರವಾಗಿ ದಾಂಡು ಉತ್ತರವನ್ನು ಕೊಟ್ಟರೆ ಹುಳಿಮಾವು ಗ್ರ್ಯಾಂಡ್ ಫಿನಾಲೆಗೆ ಲೆಗ್ಗೆ. ಹರಿಗೆ ಮತ್ತೆ ಸಂತೋಷ್ ಬಿ ವಕೀಲರು ಸತತ 2 ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ. ಇದರ ಮಧ್ಯೆ ಮತ್ತೆ ನೆಟ್ಟ ನೇರವಾಗಿ ಆಳೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ ಸಮಂಜಸವಾಗಿ ದಾಂಡು ಚೆಂಡಿಗೆ ಉತ್ತರವನ್ನು ನೀಡುತ್ತಾ ಇದ್ರೆ ಗ್ಯಾಪ್ ಶಾಟ್ಗಳು ಮೂಡಿ ಬರ್ತಾ ಇಲ್ಲ. 1ರ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಇತರ ಮಧ್ಯೆ 45 ಸಾಕಷ್ಟು ಸಮಯದ ನಂತರ ಒಂಟಿ ಓಟ ಅಂಕಿಅಂಶ ಪಟ್ಟಿಯನ್ನು ರವಾನಿಸಿಕೊಳ್ತಾ ಇದ್ರೆ ಈಗ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಮತ್ತೆ ವಿಮಲ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾನೆ. ಗುರುತಿಸಿಕೊಳ್ಬೇಕಾಗ್ತದೆ, ವಿಚಾರವನ್ನು ನಾವು ರವಾನಿಸಿಕೊಳ್ಬೇಕಾಗ್ತದೆ. 17 ಜನ ಆಯೋಜಕರನ್ನು ನಾವಿಲ್ಲಿ ಮತ್ತೊಮ್ಮೆ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ. ಇತ್ತ ಕಡೆಯಲ್ಲಿ ಒಂದು ಕಡೆಯಲ್ಲಿ BO ಮಹಂತಪ್ಪ, ಜಗದೀಶ್ ಗೊಂಗೊಳ್ಳಿ, ಗುರುಮೂರ್ತಿ, ಕುಮಾರ್ ಚಲವಾದಿ, ಶಿವಸ್ವಾಮಿ, ಸೋಮಶೇಖರ್, ಚೇತನ್, ಧರ್ಮಪ್ಪ ನಾಯಕ, ಉದಯ್ ಶಂಕರ್, ರಾಜೇಶ್ ಅಣ್ಣ, ಶಶಿಕುಮಾರ್, ಶಿವಪ್ಪ ನಾಯಕ, ರಾಜೇಶ್, ಚೇತನ್. ಅದರ ಜೊತೆಯಾಗಿ ಯಾಕೆ ನಾನು ಇವರನ್ನು ಪ್ರಮುಖವಾಗಿ ಗುರುತಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿದರೆ ಇತ್ತ ಕಡೆಯಲ್ಲಿ ಪ್ರಮುಖರಾಗಿ ಮತ್ತೆ 3 ಜನರಿಲ್ಲಿದ್ದಾರೆ. ಉದಯ್ ಎಜುಕೇಷನ್ ಟ್ರಸ್ಟ್ ಹಾಗೆ ಟ್ರಸ್ಟ್ನ ಹಾಸನ ಹಾಗೆ ಪೆಂಟಗಾನ್ ಹಾಗೆ ಮೇಲ್ ಆಫ್ ದ ಸ್ಕಾಲರ್ಸ್ ಇದೆಲ್ಲವೂ ಸೇರಿ ಅಲ್ಲಿ ಪ್ರಮುಖರುಗಳ ಬೆವರ ಹನಿಗಳ ಅರ್ಪಣೆ ಮುಖಾಂತರವಾಗಿ ಪಂದ್ಯಕೂಟದ ಸವಿ ಹಂತ ಹಂತವಾಗಿ ನಮ್ಮ ಮನಸ್ಸನ್ನು ಗೆಲ್ಲುತ್ತಾ ಇದ್ರೆ ಇತ್ತ ಕಡೆಯಲ್ಲಿ ಷಟ್ಕ
ವಿಮಲ್ನ ದಾಂಡು ಚಲಿಸ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಕೂಡ ತನ್ನ ಚಾಣಾಕ್ಷತನದ ಆಟದ ವೈಖರಿಯಿಂದ ಹೆಸರನ್ನ ಪಡೆದಿರತಕ್ಕಂಥ ಅಗ್ರಮಾನ್ಯ ಆಟಗಾರ ವಿಮಲ್ನ ದಾಳಿನ ಮುಖಾಂತರವಾಗಿ ಈಗ ಆಟದ ವೈಖರಿ 6ರ ಗಳಿಕೆ ಅರ್ಧ ಶತಕವನ್ನು ಮುನ್ನುಗ್ಗಿ ಸಾಗ್ತಾ ಇದೆ. 51 ಓಟ, 10 ಚೆಂಡು 10 ಓಟ. ಹೈ ಪ್ರೆಷರ್ನಲ್ಲಿ ಎಸೆತಗಾರ ಕೂಡ, ಹೈ ಪ್ರೆಷರ್ನಲ್ಲಿ ದಾಂಡುಗಾರ ಕೂಡ ತೊಡಗಿಸಿಕೊಳ್ತಾ ಇದ್ದಾನೆ. ಇತ್ತ ಕಡೆಯಲ್ಲಿ ಮತ್ತೆ ನೆಲಕಚ್ಚಾಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ ಸ್ಕ್ವಾರ್ ಲೆಗ್ ನಲ್ಲಿ ಚೆಂಡು ನೆಲಕಚ್ಚಿ ಸಾಗ್ತಾ ಇದೆ. ಕ್ಷೇತ್ರರಕ್ಷಕನ ಕೊಂಚ ಮಟ್ಟಿಗೆ ಭೇದಿಸ್ತಾ ಇದೆ. ಆ ಒಂಟಿ ಓಟ ರಿಸ್ಕಿ ಆಗಿದ್ದ ಉಳಿ ಓಟವನ್ನ ಸಂಪೂರ್ಣವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ಕೊಂಚ ಮಟ್ಟಿಗೆ ಥ್ರೋ ಕೈ ಕೊಡ್ತಾ ಇದೆ. ಲಾಭಾಂಶವನ್ನು ನೇರವಾಗಿ ಹುಳಿಮಾವು ಕಂಡುಕೊಳ್ತಾ ಇದೆ. 53 ಓಟ. ಒಂಬತ್ತು ಚೆಂಡು 8 ಓಟಗಳ ಅನಿವಾರ್ಯತೆ. ರೋಚಕತೆಯ ಕಾಲಘಟ್ಟಕ್ಕೆ ಪಂದ್ಯಕೂಟ ಬಂದು ತಲುಪಿಕೊಳ್ತಾ ಇದೆ. ಈತನ ಮಧ್ಯೆ ಆಫ್ ಸ್ಟೆಪ್ನ ಹೊರ ತಿರುಳನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್ಗೆ ಅನುವಾಗ್ತಾ ಇದ್ರೆ ದೇಣಿಗೆ ಓಟವನ್ನು ಎಸೆತಗಾರ ಸಚಿನ್ ಬಿಟ್ಟುಕೊಡ್ತಾ ಇದ್ದಾನೆ. ಕಳೆದ 6 ವರ್ಷಗಳ ಹಿಂದೆ ಆ ದಕ್ಷಿಣ ಕನ್ನಡ ಪರಿಸರದಲ್ಲಿ ಒಂದು ವ್ಯಕ್ತಿಗೆ ಒಂದು ಕ್ರೀಡೆಯನ್ನು ಆಯೋಜನೆ ಕೊಡಬೇಕು ಎನ್ನುವಂಥ ಮನಸ್ಸು ಬರ್ತದೆ. ಮದುವೆಯಾದ ಋತುವಿನ ಸಂದರ್ಭದಲ್ಲಿ ಆ ಒಂದು ಯೋಚನೆ ಮಾಡಿತ್ತು. ಆ ಒಂದು ಜೀವ ಹೇಗೆ ಮಾಡಬೇಕು ಎನ್ನುವುದಾಗಿ ಯೋಚಿಸಿದಾಗ ತಮ್ಮ ಸಮುದಾಯದ ಆಟಗಾರನ ಬಿಂಬಿಸಿ ಒಂದು ಪಂದ್ಯಕೂಟವನ್ನು ಆಯೋಜಿಸಿದರೆ ಹೇಗೆ ಎನ್ನುವಂಥ ಆಲೋಚನೆಯನ್ನು ಮಾಡಿತ್ತು. ಎಲ್ಲರನ್ನ ಕೂಡಿಕೊಂಡು ಆ ಒಂದು ಪರಿಸರದಲ್ಲಿ ಯೋಚನೆ ಮಾಡಿರ್ತಕ್ಕಂಥ ಒಂದು ಹೆಸರೇ ತಲೆಗೆ ಬಂದಂಥ ಹೆಸರು ಮಹಾನಾಯಕ ಜೈ ಭೀಮ್ ಎನ್ನುವಂತಹ ಹೆಸರು. ಅದೇ ಜಗದೀಶ್ ಗೊಂಗೊಳ್ಳಿ ಆ ಲಾಂಛನವನ್ನ ಪ್ರಾರಂಭಿಸಿದ್ರು. ಅದು ಈಗ ಹಾಸನದ ಪರಿಸರದಲ್ಲಿ ರಾರಾಜಿಸ್ತಾ ಇದೆ. ಇತ್ತ ಕಡೆಯಲ್ಲಿ ಷಟ್ಕ ಗತಿ ಪರಿವರ್ತನೆಯ ಹೊಡೆತ. ಪಂದ್ಯಕೂಟ ಸ್ತಬ್ಧವಾಗ್ತಾ ಇದೆ. ಸಮಬಲವನ್ನು ಕಂಡುಕೊಳ್ತಾ ಇದೆ. ಅಜಯ್ ತೊಟ್ಟಂಗೆ ದಾಂಡು ಎನ್ನುವ ಅಸ್ತ್ರದ ಮುಖಾಂತರವಾಗಿ ಸಮಂಜಸವಾದ ಉತ್ತರವನ್ನು ದಾಂಡುಗಾರರು ನೀಡ್ತಾ ಇದ್ದಾರೆ. ಕೇವಲ ಸ್ಪಷ್ಟ ಜಯಕ್ಕಾಗಿ ಒಂಟಿ ಓಟಗಳ ಅನಿವಾರ್ಯತೆ ಬೇಕಾಗಿದೆ. ಈ ಪಂದ್ಯಕೂಟ ಮುಗಿದ ತಕ್ಷಣ 5 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತೇವೆ. ಫೈನಲ್ಗೆ ಲಗ್ಗೇಟ್ ಅಂತ 2 ತಂಡದ ನಾಯಕರುಗಳು 2 ತಂಡದ ನಾಯಕರುಗಳು ಶೀಘ್ರಗತಿಯಲ್ಲಿ ಆಯೋಜಕರನ್ನು ಸಂಪರ್ಕಿಸಿಕೊಳ್ಬೇಕು. ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಜೈ ಭೀಮ್ ಬಾವಿಕಟ್ಟೆ ಗೊಂಗೊಳ್ಳಿ ಕುಂದಾಪುರದ ನಾಯಕ ಉಪಸ್ಥಿತಿಯನ್ನು ತೋರ್ಪಡಿಸಿಕೊಳ್ಬೇಕು. ಸ್ತಬ್ಧವಾಗ್ತಾ ಇದೆ. ಅಜಯ್ ತೊಟ್ಟಂನ 22 ಕಣ್ಣುಗಳು ಕೂಡ ಕೊಂಚ ಮಟ್ಟಿಗೆ ತಲೆಬೇನೆ ವಿಚಾರಕ್ಕಾಗಿ ಯೋಚನೆಯನ್ನು ಮಾಡ್ತಾ ಇದೆ. ಕೈಯಲ್ಲಿ ಇತ್ತು ಪಂದ್ಯಕೂಟ, ಕಳೆದುಕೊಳ್ಳುವ ಘಟ್ಟಕ್ಕೆ ಕೊನೆಯ ಸಂದರ್ಭ. ಇತ್ತ ಕಡೆಯಲ್ಲಿ ಫೈನಲ್ಗೆ ಲೆಗ್ಗೇನೆ ಇಡ್ತಾ ಇದೆ. ಬಲಿಷ್ಠ ತಂಡವಾಗಿರ್ತಕ್ಕಂಥ ಅಜಯ್ ತೊಟ್ಟಮ್ಮನ ಮಣಿಸುವುದರ ಮುಖಾಂತರವಾಗಿ ಹುಳಿಮಾವು ಗ್ರ್ಯಾಂಡ್ ಫಿನಾಲೆಗೆ ಲೆಗ್ಗೆ. ಈಗ ಕ್ರೀಡಾ ಪ್ರೇಕ್ಷಕರುಗಳು 1 ಅಲ್ಲ 2 ಅಲ್ಲ 3 ದಿನಗಳ ಕಾಲ ಕಾದು ಕುಳಿದಂತಹ ಕಾತರತೆಯ ಪಂದ್ಯಕೂಟ ಅದುವೇ ಗ್ರ್ಯಾಂಡ್ ಫಿನಾಲೆಗೆ ಹಾಸನದ ಮೈದಾನ, ಹಸಿರು ಹಾಸಿಗೆಯ ಮೈದಾನ ಅನುವಾಗ್ತಾ ಇದೆ. ಕ್ರೀಡಾ